ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2020-21ನೇ ಸಾಲಿಗೆ SSLC ಪರೀಕ್ಷೆಗೆ ಇಟ್ಟಿರುವಂಥ ಪಠ್ಯಕ್ರಮದಲ್ಲಿ 30% ಭಾಗವನ್ನು ಕಡಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲೇ ಇಡೀ ಪ್ರಶ್ನೆ ಪತ್ರಿಕೆ ರೂಪುಗೊಂಡಿರ್ತದೆ. ಈಗಾಗಲೇ ಬಹುತೇಕ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ನಲ್ಲಿ ಇಡೀ ಪಠ್ಯಕ್ರಮ ಮುಗಿದಿದೆ. ಈಗ ಪರೀಕ್ಷಾ ಸಿದ್ಧತೆಯಲ್ಲಿ ನೀವೆಲ್ಲರೂ ಕೂಡ ತೊಡಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ SSLC ಬೋರ್ಡ್ನವರು 2 ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಮಾಡೆಲ್ ಪ್ರಶ್ನೆಗಳು ಅಂತೇಳಿ, ಪ್ರಶ್ನೆ ಪತ್ರಿಕೆಗಳು ಅಂತೇಳಿ. ಅವುಗಳನ್ನು ಬಿಡಿಸೋದರ ಮುಖೇನ ನೀವು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ, ಅದನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡೋ ದೃಷ್ಟಿಯಿಂದ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಮೊದಲಿಗೆ ಈ ವೇಟೇಜ್ ಅಂದರೆ ಅಂಕಬಾರ್ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಆ ಪ್ರಶ್ನೆ ಪತ್ರಿಕೆ ಕಡೆಗೆ ಗಮನ ಹರಿಸೋಣ. ಮೊದಲನೇದು ಉದ್ದೇಶೋಂಕಿ ದೃಷ್ಟಿಸೆ, ಅಂದರೆ ಯಾವ ಉದ್ದೇಶಕ್ಕಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆಯೋ ಆ ಉದ್ದೇಶ ದೃಷ್ಟಿಯಿಂದ ವೆಯ್ಟೇಜ್ ಹೆಂಗಿರುತ್ತೆ ಅನ್ನೋದಕ್ಕೆ ನೋಡೋದಾದರೆ, ಮೊದಲನೇದು ಸ್ಮರಣ್ ರಕ್ನ ಅಂದರೆ ನೆನಪಿಟ್ಕೊಂಡು ಬರೆಯುವಂಥದ್ದಕ್ಕಾಗಿ 16 ಅಂಕ ಇರ್ತದೆ, ಅದು ಪ್ರತಿಶತ 20 ಇರ್ತದೆ. ಇನ್ನು ಸಮಜ್ನ ಅಂದರೆ ಅರ್ಥ ಮಾಡ್ಕೊಂಡು ಬರೆಯುವಂಥದ್ದು 27 ಅಂಕಕ್ಕಿರ್ತದೆ, ಅದು 33.75% ಆಗುತ್ತೆ. ಅಭಿವ್ಯಕ್ತಿ ಇದು ಭಾಳಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಕಳೆದ 2-3 ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೂ ಇದಕ್ಕೂ ವ್ಯತ್ಯಾಸ ಇರೋದು ಇಲ್ಲನೇ. ಅಭಿವ್ಯಕ್ತಿಗೆ ಇತ್ತೀಚೆಗೆ ಬದಲಾದಂತಹ ನೂತನ ಶಿಕ್ಷಣ ನೀತಿಯ ಅನ್ವಯ ಅಭಿವ್ಯಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ. ಅಲ್ಲಿ 34 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ಅದು 42.5% ಆಗುತ್ತೆ. ಇನ್ನು ರಸಗ್ರಹಣಕರಣ ಅಂದರೆ ಒಂದು ಪದ್ಯದ ಒಂದು ಭಾವವನ್ನು ಎಷ್ಟು ಮಟ್ಟಿಗೆ ಗ್ರಹಿಸ್ಕೊಳ್ತೀರಿ ಅನ್ನೋದನ್ನು ಪರೀಕ್ಷಿಸಲಿಕ್ಕಾಗಿ ಇರ್ತದೆ, ಅದು 3 ಅಂಕದ ಪ್ರಶ್ನೆ, ಅದು 3.75. ಹೀಗೆ ಒಟ್ಟು 80 ಅಂಕಗಳು 100% ಆಗುತ್ತೆ. ಇನ್ನು ವಿಷಯ ವಸ್ತುಕ್ಕೆ ದೃಷ್ಟಿಸಿ ನೋಡೋದಾದರೆ, ವಿಷಯ ವಸ್ತುವಿನಿಂದ ಹೇಗೆ ಮಾರ್ಕ್ಸನ್ನು ವಿಂಗಡಿಸಲಾಗಿದೆ ಅನ್ನೋದನ್ನು ನೋಡೋದಾದ್ರೆ ನಾವು ಮೊದಲನೇದು ಗದ್ಯಕ್ಕಾಗಿ 32 ಅಂಕಗಳು ನಿಗದಿಯಾಗಿವೆ. ಅಲ್ಲಿ ಅದು ಪ್ರತಿಶತ 40 ಆಗುತ್ತೆ. ಇನ್ನು ಪದ್ಯಕ್ಕೆ 20 ಅಂಕ ಇರ್ತದೆ, ಅದು ಪ್ರತಿಶತ 25 ಆಗುತ್ತೆ. ಇನ್ನು ಪೂರಕ ವಾಚನ ಈ ಬಾರಿ 2 ಮಾತ್ರ ಕೊಡಲಾಗಿದೆ. ಆ ಪೂರಕ ವಾಚನದಲ್ಲಿ 4 ಅಂಕಕ್ಕಿರ್ತದೆ, ಅದು 5% ಆಗುತ್ತೆ. ಇನ್ನು ವ್ಯಾಕರಣಕ್ಕೆ ಮಾಮೂಲಿಯಾಗಿ 8 ಅಂಕ ನಿಗದಿ ಮಾಡಲಾಗಿದೆ, ಅದು 10% ಆಗುತ್ತೆ. ಇನ್ನು ರಚನಾ ವಿಭಾಗ, ರಚನಾ ಅಂತಂದರೆ ಪ್ರಬಂಧ ಬರೆಯುವಂಥದ್ದು, ಪತ್ರಲೇಖನ ಬರೆಯುವಂಥದ್ದು, ಪ್ಯಾಸೇಜ್ ಬರೆಯುವಂಥದ್ದು, ಇವುಗಳೆಲ್ಲವೂ ಸೇರಿ ಕೊಡುವಂಥದ್ದು 16 ಅಂಕಕ್ಕೆ ಒಟ್ಟು 20 ಅಂಕಗಳು 20% ಆಗುತ್ತೆ. ಹೀಗೆ 80 ಅಂಕಗಳನ್ನು ವಿಷಯ ವಸ್ತುವಿನ ದೃಷ್ಟಿಯಿಂದ ವಿಂಗಡಣೆ ಮಾಡಲಾಗಿದೆ. ಇನ್ನು ಪ್ರಶ್ನೋಂಕಿ ದೃಷ್ಟಿಸೆ, ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಈ ಪ್ರಶ್ನೆಗಳ ದೃಷ್ಟಿಯಿಂದನೇ ಹೇಗೆ ವಿಂಗಡಿಸ್ತಾರೆ ಅನ್ನೋದು ಮಾಹಿತಿ ಬೇಕಾಗುತ್ತೆ ಅಂದ್ಕೊಂಡಿದ್ದೇನೆ. ಮೊದಲನೇದಾಗಿ ಈ ಪ್ರಶ್ನೆ ಪತ್ರಿಕೆ ಹೇಗಿದೆಯೋ ಹಾಗೇನೆ ಇಲ್ಲಿ ಪ್ರಶ್ನೆಗಳ ದೃಷ್ಟಿಯಿಂದ ವಿಂಗಡಿಸುವಂತ ಪ್ರಯತ್ನ ಪಟ್ಟಿದ್ದೇನೆ. ಮೊದಲನೇ ಮೇನ್ ಕ್ವೆಶ್ಚನ್ ಯಾವ್ದಿರುತ್ತಪ್ಪ ಅಂದ್ರೆ ಬಹು ವಿಕಲ್ಪೀಯ ಪ್ರಶ್ನೆಗಳು, ಅಂದ್ರೆ ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಿರ್ತದೆ? 8 ಇರ್ತದೆ. ಈ 8 ಪ್ರಶ್ನೆಗಳು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹವರಾಗಿರ್ತವೆ. ವ್ಯಾಕರಣ SSLCನಲ್ಲಿ 12 ಅಂಶಗಳಿವೆ. ಆ 12 ಅಂಶಗಳಲ್ಲಿ 8 ಅಂಶಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ 8 ಪ್ರಶ್ನೆಗಳಿಗೂ ಕೂಡ 4 ಆಯ್ಕೆಗಳಿರ್ತದೆ. ಅದರಲ್ಲಿ ನೀವು ಸರಿಯಾದ ಒಂದನ್ನು ಆರಿಸಿ ಉತ್ತರವನ್ನು ಬರೀಬೇಕು. ಅಂದರೆ ವ್ಯಾಕರಣ ಎಲ್ಲವೂ ಕೂಡ ಬಹು ಆಯ್ಕೆಯಾಗಿದ್ದು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಬರಿಬೇಕು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಇನ್ನು ಎರಡನೇ ಮೇನ್ ಕ್ವೆಶ್ಚನ್ನು ಅನುರೂಪತ 4 ಇರ್ತದೆ, 1 ಅಂಕದ ಪ್ರಶ್ನೆ, 4 ಪ್ರಶ್ನೆಗಳು ಇರ್ತದೆ. ಸಾಮಾನ್ಯವಾಗಿ ಗದ್ಯದಿಂದ 2, ಪದ್ಯದಿಂದ 2 ಕೇಳಲಾಗುತ್ತೆ. ಇನ್ನು ಮೂರನೇ ಮೇನ್ ಕ್ವೆಶ್ಚನ್ ಯಾವ್ದಿರುತ್ತಪ್ಪ ಅಂದ್ರೆ ಏಕವಾಕ್ಯಮೇ ಉತ್ತರ ಲಿಖಿ ಅಂತ ಇರ್ತದೆ. 4 ಪ್ರಶ್ನೆಗಳಿರ್ತದೆ, ಅದು ಒಂದೊಂದು ಅಂಕದ ಪ್ರಶ್ನೆಗಳು 4. ಸಾಮಾನ್ಯವಾಗಿ ಇಲ್ಲೂ ಕೂಡ
3 ಪ್ರಶ್ನೆಗಳು ಗದ್ಯದಿಂದ 1 ಪದ್ಯದಿಂದ ಕೇಳುವ ಸಾಧ್ಯತೆ ಇದೆ. ಇನ್ನು 4ನೇ ಮೇನ್ ಕ್ವಶನ್, 2-3 ವಾಕ್ಯೋं में उत्तर लिखिए. ಇವೆಷ್ಟಿರ್ತವೆ? 8 ಇರ್ತವೆ. ಒಂದು ಪ್ರಶ್ನೆಗೆ 2 ಅಂಕ, 16 ಅಂಕಗಳಾಗ್ತವೆ. 5ನೇ ಮೇನ್ ಕ್ವಶನ್, 4-5 ವಾಕ್ಯೋं में उत्तर लिखिए ಬರ್ತದೆ. ಅದರಲ್ಲಿ ಎಷ್ಟಿರ್ತದೆ? 9 ಪ್ರಶ್ನೆ ಇರ್ತದೆ. ಅದರಲ್ಲಿ 8 ಪ್ರಶ್ನೆ ಪ್ರಶ್ನೋತ್ತರ ರೂಪದಲ್ಲಿರ್ತದೆ, 1 ಅನುವಾದ ರೂಪದಲ್ಲಿರ್ತದೆ. ಇದನ್ನ ಹೆಚ್ಚು ಮಾಡಲಾಗಿದೆ ಅಭಿವ್ಯಕ್ತಿಯ ದೃಷ್ಟಿಯಿಂದ. ಈ ಭಾಗ ಇದೆಯಲ್ಲ 3 ಅಂಕದ ಪ್ರಶ್ನೆಗಳನ್ನ ಹೆಚ್ಚು ಮಾಡಲಾಗಿದೆ, ನೀವು ಗಮನಿಸಬೇಕು. ಈ 8 ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ 5 ಪ್ರಶ್ನೆಗಳು ಗದ್ಯದಿಂದ, ಇನ್ನು 3 ಪ್ರಶ್ನೆಗಳು ಪದ್ಯದಿಂದ ಕೇಳಲಾಗ್ತದೆ. ಅದರಲ್ಲಿ ಒಂದು ಅನುವಾದವು ಕೂಡ ಇರ್ತದೆ. ಈ ಅನುವಾದ ಬಹುತೇಕ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಅನುವಾದ ಭಾಗವನ್ನೇ ಕೊಡಲಾಗುತ್ತೆ. ಮೊದಲೆಲ್ಲ 3 ಬಿಡಿಬಿಡಿಯಾದಂತಹ ವಾಕ್ಯಗಳನ್ನು ಕೊಡ್ತಾ ಇದ್ರು. ಈಗ ಒಂದೇ ವಾಕ್ಯ, ಅಂದ್ರೆ 3 ಪ್ರಶ್ನೆಗೂ ಸೇರಿಸಿ ಒಂದೇ ವಾಕ್ಯ ಅನ್ನೋ ರೀತಿಯಲ್ಲಿ ಕೊಡ್ತಾರೆ. ನೀವು ಹಾಗೇನೆ ಅದನ್ನ ಬರಿಬೇಕಾಗುತ್ತೆ. ಅಂದ್ರೆ ಒಂದೇ ಪ್ರಶ್ನೆ 3 ಅಂಕ, 3 ಬಿಡಿ ಪ್ರಶ್ನೆಗಳು ಇರೋದಿಲ್ಲ. ಇನ್ನು 5ನೇ ಮೇನ್ ಕ್ವಶನ್, 6ನೇ ಮೇನ್ ಕ್ವಶನ್, 5 ವಾಕ್ಯೋं में उत्तर लिखिए. 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅದು 1 ಪ್ರಶ್ನೆ ಇರ್ತದೆ, 4 ಅಂಕದ್ದು. ನೆನಪಿಟ್ಕೊಳ್ಳಿ, ಈ 4 ಅಂಕದ ಪ್ರಶ್ನೆಗಳು, 4 ಮತ್ತು 5 ಅಂಕದ ಪ್ರಶ್ನೆಗಳೆಲ್ಲವುಗಳು ಕೂಡ ಆಯ್ಕೆ ಇರ್ತದೆ ಸಾಮಾನ್ಯವಾಗಿ. ಇಲ್ಲಿ 4 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾನೆ, ಅದರಲ್ಲಿ ನೀವು ಒಂದೇ ಬರಿಬೇಕು. ವಿಶೇಷ ಅಂದ್ರೆ ಆ 2 ಪ್ರಶ್ನೆಗಳು ಒಂದೇ ಪಾಠದ್ದಾಗಿರ್ತದೆ. ಒಂದು ಪಾಠದಿಂದ ಒಂದು ಪ್ರಶ್ನೆ, ಇನ್ನೊಂದು ಪಾಠದಿಂದ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಗುವುದಿಲ್ಲ. ಒಂದೇ ಪಾಠದಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಅದನ್ನ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರಿಬೇಕು. ಅದರಲ್ಲೇ ಪದ್ಯಾಂಶ ಇದೆ, ಕವಿತಾಂಶ ಪೂರ್ಣ ಕಿಜಿ ಅಂತ ಇದೆ. 1 ಕೇಳ್ತಾನೆ, 4 ಅಂಕಕ್ಕೆ ಇರ್ತದೆ. 4 ಅಂಕ, 4 ಅಂಕಗಳು ಸೇರ್ಕೊಂಡು ಇಲ್ಲಿ ಒಟ್ಟು ನಿಮಗೇನಾಗುತ್ತೆ ಅಂದ್ರೆ 2 ಪ್ರಶ್ನೆಗಳು ಆಗ್ತವೆ. 4 ಅಂಕದ ಪ್ರಶ್ನೆಗಳು 2 ಆಗ್ತವೆ, ಒಂದು ಪಾಠದಿಂದ, ಒಂದು ಪದ್ಯದಿಂದ. ಇನ್ನು 7ನೇ ಮೇನ್ ಕ್ವಶನ್ ಏನಾಗುತ್ತಪ್ಪ ಅಂತಂದ್ರೆ, ಗದ್ಯಾಂಶ ಪಡ್ಕರ್ ಉತ್ತರ ಲಿಖಿಯೇ. ಇದು 4 ಅಂಕಕ್ಕೆ ಇರ್ತದೆ. ಅಂದ್ರೆ ಒಂದೇ ಪ್ರಶ್ನೆ, ಇದು ಒಂದು ಪ್ಯಾಸೇಜ್ ಅನ್ನು ಕೊಡ್ತಾರೆ, ಅದರಲ್ಲಿ ಓದ್ಕೊಂಡು ಕೆಳಗೆ ಕೊಟ್ಟಿರುವಂತಹ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 8ನೇ ಮೇನ್ ಕ್ವಶನ್, ನಿಬಂಧ ಲೇಖನ್ ಅಂದ್ರೆ ಪತ್ರ ಲೇಖನ. ಈ ಪತ್ರ ಲೇಖನ ನೀವು 1 ಬರಿಬೇಕು. 3 ಕೊಟ್ಟಿರ್ತಾರೆ, ಆ 3ಕ್ಕೂ ಕೂಡ ಕೆಲವು ಅಂಶಗಳನ್ನು ಕೊಟ್ಟಿರ್ತಾನೆ. ಆ ಅಂಶಗಳ ಆಧಾರದ ಮೇಲೆ ನಾವು ಆ ಪ್ರಬಂಧವನ್ನ ವಿಸ್ತರಿಸ್ತಾ ಹೋಗ್ಬೇಕು. ಆ 3ರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕು, ಅದಕ್ಕೆ 4 ಅಂಕ ಇರ್ತದೆ. ಸಾಮಾನ್ಯವಾಗಿ ಹೀಗೆ 3ರಲ್ಲಿ 1 ನಿಬಂಧ ಲೇಖನ ನಮ್ಮ ಪಠ್ಯ ಪುಸ್ತಕವನ್ನು ಆಧರಿಸಿಯೇ ಇರ್ತದೆ. ಅದರಲ್ಲಿ ಬಹುತೇಕ ಇಂಟರ್ನೆಟ್ ಕ್ರಾಂತಿಯ ಆಧರಿಸಿ ಒಂದು ಪ್ರಶ್ನೆ ಕೇಳಬಹುದು, ಅಥವಾ ಕರ್ನಾಟಕಿ ಪ್ರಾಕೃತಿಕ ಸೌಂದರ್ಯ ಅಂತ ಕೇಳಿ ಇರ್ಬೋದು, ಅಥವಾ ಯಾವುದು ಮತ್ತಿನ್ನೊಂದು ನಿಬಂಧ ಲೇಖನ ಕೇಳಿದ್ರೆ ಅಪ್ನೆ ಪ್ರಿಯ ವಿಜ್ಞಾನಿ ಅಥವಾ ವೈಜ್ಞಾನಿಕ ಅಂತ ಕೇಳಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಆಗ ಅಲ್ಲಿ ನಾವು ಮೇರಾ ಬಚ್ಪನ್ ಪಾಠದಿಂದ ಅಬ್ದುಲ್ ಕಲಾಂ ಅವರ ಒಂದು ಚಿತ್ರಣವನ್ನು ನಾವು ಅಲ್ಲಿ ಚಿತ್ರಿಸಬೇಕಾಗಿ ಬರ್ತದೆ. ಇನ್ನೆರಡು ಪಠ್ಯ ಪುಸ್ತಕವ ಹೊರತಾದಂತಹ ಪ್ರಶ್ನೆಗಳಿರ್ತವೆ. ಆದರೆ ನೆನಪಿರಲಿ, ಇವ್ಯಾವು ಕೂಡ ನಿಮ್ಮ ಲೆವೆಲ್ಗೆ ಇರ್ತವೆ, SSLC ಮಟ್ಟದಲ್ಲಿ. ಈಗಾಗಲೇ ನೀವು ಬೇರೆ ಬೇರೆ ವಿಷಯಗಳಲ್ಲಿ ಓದಿರೋಂಥವೇ, ಅದು ಸಮಾಜದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ಅಥವಾ ಬೇರೆ ಭಾಷೆಗಳಲ್ಲಿರ್ಬೋದು. ಅಲ್ಲಿ ಓದಿರುವಂಥ ಅಂಶಗಳನ್ನೇ ಕೇಳಲಾಗುತ್ತೆ. ನೀವು ಅದನ್ನು ನೆನಪು ಮಾಡಿಕೊಂಡು ಸೂಕ್ತ ರೀತಿಯಲ್ಲಿ ಬರೆದ್ರೆ 4 ಅಂಕ ಸಿಗುತ್ತೆ. ಇನ್ನು 9ನೇ ಮೇನ್ ಕ್ವಶನ್, ಪತ್ರಲೇಖನ 5 ಅಂಕದ ಪ್ರಶ್ನೆ. 5 ಅಂಕದ ಪ್ರಶ್ನೆ ಒಂದೇ ಇರೋದು, 2 ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಅದರಲ್ಲಿ 1 ಬರಿಬೇಕು. ಸಾಮಾನ್ಯವಾಗಿ 2 ಪ್ರಶ್ನೆಗಳು ಯಾವ್ದಾಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಚುಟ್ಟಿ ಪತ್ರ ಆಗಿರ್ತದೆ, ಇನ್ನೊಂದು पिताजी के नाम पर पत्र लिखिए, प्रवास जाने के लिए पैसे और अनुमति मांगते हुए पिताजी के नाम पर एक पत्र लिखिए ಅನ್ನೋದಂತದ್ದು ಒಂದಿರಬಹುದು. ಹೀಗೆ ಮಕ್ಕಳೇ ಒಟ್ಟು 80 ಅಂಕಗಳಿಗೆ ಟೋಟಲ್ 38 ಪ್ರಶ್ನೆಗಳು ಇರ್ತವೆ. ಈ 38 ಪ್ರಶ್ನೆಗಳು ಇದೇ ತರ ಕ್ರಮವಾಗಿರ್ತದೆ, ನೀವು ನೆನಪಿಟ್ಕೊಂಡ್ಬಿಡ್ಬೋದು. ಮೊದಲನೇ 8 ಪ್ರಶ್ನೆಗಳು ವ್ಯಾಕರಣ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಮತ್ತೆ ನಂತರದ 4 ಪ್ರಶ್ನೆಗಳು ಅನುರೂಪತಾ, ನಂತರದ 4 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ನಂತರದ 8 ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ, ನಂತರದ 9 ಪ್ರಶ್ನೆಗಳು 4-6 ವಾಕ್ಯಗಳ ಉತ್ತರ ಬರೆಯಿರಿ, ಆಮೇಲೆ
ನಂತರದ 2 ಪ್ರಶ್ನೆ 4 ಅಂಕದ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಆಮೇಲೆ ಒಂದು ಗದ್ಯಾಂಶ ಪ್ರಕಾರ ಉತ್ತರ ಲಿಖಿಯೇ, ನಿಬಂಧ ಲೇಖನ ಮತ್ತು ಪತ್ರ ಲೇಖನ. ಇದೇ ಕ್ರಮಾನುಗತಿನಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ಪೂರಕವಾಗಿ ನಾವು SSLC ಬೋರ್ಡ್ನವರು ಬಿಟ್ಟಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇದರಿಂದ ನಿಮಗೆ ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ, ಅಥವಾ ಮುಂದಿನ ನಿಮ್ಮ ಪರೀಕ್ಷೆಗಳಲ್ಲೂ ಕೂಡ ಖಂಡಿತವಾಗಿಯೂ ನಿಮಗೆ ನೆರವಿಗೆ ಬರ್ತವೆ ಅಂತ ನೋಡಿ. ನಾನು ಈಗಾಗಲೇ ಹೇಳಿದಂಗೆ ಮೊದಲನೇ ಮೇನ್ ಕ್ವಶನ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, ನೀವು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ಓದ್ಕೊಳ್ಳಿಕ್ಕೆ ಅಂತಲೇ ನಿಮಗೆ 15 ನಿಮಿಷಗಳ ಕಾಲ ಹೆಚ್ಚುವರಿ ಅವಧಿಯನ್ನು ಕೊಡಲಾಗಿದೆ. ಸರಿಯಾಗಿ ನೀವು ಪ್ರಶ್ನೆಗಳನ್ನು ಓದ್ಕೊಂಡಾಗ ಮಾತ್ರ ಸರಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಪ್ರಶ್ನೆಗಳನ್ನೇ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಉತ್ತರ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಓವರ್ ಕಾನ್ಫಿಡೆನ್ಸು ಬೇಡ, ಅಥವಾ ನನಗೇನೂ ಬರೋದಿಲ್ಲ ಅನ್ನುವಂಥ ಕೀಳರಿಮೆಯೂ ಕೂಡ ಬೇಡ. ಒಂದು ಮನಸ್ಥಿತಿಯನ್ನು, ಸಮಾನ ಮನಸ್ಥಿತಿಯನ್ನು ನೀವು ಇಟ್ಕೊಂಡು ಬರೆಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಮೇನ್ ಕ್ವಶನ್ ಅಂದರೆ, ನಿಮ್ನಲಿಖಿತ ಪ್ರಶ್ನೋं के लिए 4 ವಿಕಲ್ಪ ಸುझाए गए हैं. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಇದನ್ನ. ಕೆಳಕಂಡಂಥ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಸುझाए गए हैं, ಸಲಹೆ ನೀಡಲಾಗಿದೆ, ಸೂಚಿಸಲಾಗಿದೆ. ಉನ್ಮೇ ಸೆ ಸರ್ವಾಧಿಕ ಉಚಿತ ವಿಕಲ್ಪ, ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದೊಂದು ಸಾರಿ ಏನಾಗುತ್ತಪ್ಪ ಅಂತಂದ್ರೆ ಗೊಂದಲ ಇರುತ್ತೆ. 2 ಪ್ರಶ್ನೆಗಳು ಒಂದೇ ತರ, 2 ಉತ್ತರಗಳು ಒಂದೇ ತರ ಕಾಣಿಸ್ತವೆ, ನಮಗೆ ಯಾವ ಸರಿ ಉತ್ತರಪ್ಪ ಅಂತ ಗೊಂದಲಕ್ಕೀಡಾಗ್ತೀವಿ. ಅಂತ ಸಂದರ್ಭದಲ್ಲಿ ಆ 2ರಲ್ಲಿ ಯಾವುದು ಹೆಚ್ಚು ಸರಿ ಉತ್ತರಕ್ಕೆ ಹತ್ತಿರವಾಗಿದೆಯೋ ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಉನ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಲಿಖಿ ಅಂತ ಹೇಳ್ತಾನೆ. ಅಂದ್ರೆ ಅವುಗಳ ಹಿಂದೆ ABCD ಅಂತ ಕೊಟ್ಟಿರ್ತಾನಲ್ಲ, ಅದನ್ನು ಸಹಿತ ಬರಿಬೇಕು ನೀವು ಯಾವಾಗಲೂ ಕೂಡ. ಅದನ್ನು ಬಿಟ್ಟು ಬರೆದ್ರೆ ತಪ್ಪಾಗುತ್ತೆ. ಹಾಗಾಗಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಬರಿಬೇಕಾದ್ರೆ ನೀವು ಆ ABCD ಆ ಸಂಕೇತಾಕ್ಷರ ಸೇರಿಸ್ಕೊಂಡೆ ಉತ್ತರವನ್ನು ಬರಿಬೇಕು. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, आगे शब्द का विलोम रूप क्या है, ಅಥವಾ ರೂಪ है ಅಂತ ಕೊಟ್ಬಿಟ್ಟಿದ್ದಾನೆ. आगे शब्द का विलोम रूप है ಅಂತ. ಇದೇನಿದು ವಿಲೋಮ ಶಬ್ದ ಸಮಾನವಾಗಿ ಒಂದು ಕೇಳ್ತಾನೆ. 4 ಉತ್ತರ ಕೊಟ್ಟಿದ್ದಾನೆ. ಎ ಪಾಸ್, ಬಿ ದೂರ್, ಸಿ ಸಾಮ್ನೆ, ಡಿ ಪೀಛೆ. ಇಲ್ಲಿ ಯಾವುದು ವಿಲೋಮ ಶಬ್ದ ಆಗುತ್ತೆ? ವಿಲೋಮ ಅಂತಂದ್ರೆ ವಿರುದ್ಧಾರ್ಥಕ ಶಬ್ದ ಆಗುತ್ತೆ, ಅಂದ್ರೆ ಆಗೆ ಪೀಚೆ. ಹಾಗಾಗಿ ನೀವು ಇಲ್ಲಿ ಉತ್ತರ ಏನು ಬರೀಬೇಕು? ಉತ್ತರ ನೋಡಿ, ಇಲ್ಲಿ ಡಿ ಅಂತ ಬರೆದು ಪೀಚೆ ಅಂತ ಬರೀಬೇಕು. ನೀವು ಉತ್ತರ ಪತ್ರಿಕೆಯಲ್ಲಿ ವಿಷ್ಣು ಪ್ರಶ್ನೆ ಎಲ್ಲ ಬರ್ಕೊಳ್ಳಬೇಕಾಗಿಲ್ಲ. ನೇರ ಫಸ್ಟ್ ಮೇನ್ ಕ್ವಶನ್ ನಲ್ಲಿ ಒಂದನೇದು ಅದಕ್ಕೆ ಉತ್ತರ ಡಿ ಪೀಚೆ ಅಂತ ಬರೆದ್ರೆ ಸಾಕಾಗುತ್ತೆ. ನೀವು ಮತ್ತೆ ಅವನ್ನ ಬರ್ಕೊಂಡು ಸಮಯವನ್ನು ಖಂಡಿತವಾಗಿಯೂ ಕೂಡ ಹಾಳು ಮಾಡ್ಕೋಬೇಡಿ. ನೆಕ್ಸ್ಟ್ 2ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಹೈ ಅಂತ ಇದೆ. ಅಂದ್ರೆ ಲಿಂಗ ಆಧಾರಿತವಾಗಿ ಒಂದು ಪ್ರಶ್ನೆ ಇರ್ತತೆ. ಹೆಂಗ್ ಕೇಳಿದ ನೋಡಿ, ಇಲ್ಲಿ ಕೆಳಕಂಡವುಗಳಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಅಂತ ಕೇಳಿದಾನೆ. ಇದನ್ನೇ ಬೇರೆ ತರನು ಕೂಡ ಕೇಳಬಹುದು. ಮೊದಲು ಈ ಪ್ರಶ್ನೆ ನೋಡೋಣ. ಮೊದಲನೇದು ನಾರಿ, ಬಾಲಕ್, ಶ್ರೀಮತಿ, ರಾಣಿ ಅಂತ ಇದಾವೆ. 4 ಶಬ್ದ ಇದಾವೆ. ಇಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಬೇಕಂತೆ? ಪುಲ್ಲಿಂಗ ಶಬ್ದ ಯಾವುದು ಅಂತ ಆಯ್ಕೆ ಮಾಡಬೇಕು. ಹಾಗಾದ್ರೆ ಇಲ್ಲಿ ಯಾವುದು ಪುಲ್ಲಿಂಗ ಶಬ್ದ ಆಗುತ್ತೆ? ನಾರಿ ಸ್ತ್ರೀಲಿಂಗ ಆಗುತ್ತೆ, ಬಾಲಕ್ ಪುಲ್ಲಿಂಗ ಆಗುತ್ತೆ, ಶ್ರೀಮತಿ ಸ್ತ್ರೀಲಿಂಗ ಆಗುತ್ತೆ, ರಾಣಿನೂ ಕೂಡ ಸ್ತ್ರೀಲಿಂಗ ಆಗುತ್ತೆ. ಹಾಗಾಗಿ ಉತ್ತರ ಏನಾಗುತ್ತೆ? ಬಿ ಬಾಲಕ್ ಅಂತ ಆಗುತ್ತೆ. ನೋಡಿ, ಇದೇ ಪ್ರಶ್ನೆಯನ್ನ ಇನ್ನೊಂದು ತರನು ಕೂಡ ಕೇಳ್ಬೋದು. ಹೆಂಗ್ ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಇಲ್ಲಿ ಬಾಲಕ ಅನ್ಯ ಲಿಂಗ ರೂಪ ಕ್ಯಾ ಹೈ ಅಂತ ಕೇಳ್ಬೋದು, ಅಥವಾ ಬಾಲಿಕಾಕ ಅನ್ಯ ಲಿಂಗ ರೂಪ ಕ್ಯಾ ಹೈ ಅಂತನೂ ಕೂಡ ಕೇಳ್ಬೋದು. ಅಂದ್ರೆ ಒಂದು ಶಬ್ದವನ್ನು ಕೊಟ್ಟು ಅದರ ಪುಲ್ಲಿಂಗ ರೂಪ ಬರೀರಿ ಅಂತಂದ್ರೆ ಕೇಳ್ಬೋದು, ಅಥವಾ ಇವುಗಳಲ್ಲಿ ಯಾವುದು ಪುಲ್ಲಿಂಗ ಅಥವಾ ಯಾವುದು ಸ್ತ್ರೀಲಿಂಗ ಆಯ್ಕೆ ಮಾಡಿ ಬರೀರಿ ಅಂತನೂ ಕೂಡ ಕೇಳ್ಬೋದು. ಹೀಗೆ 3 ವಿಧಾನದಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ಬೋದು, ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನ. ಹಾಗಾಗಿ ನೀವು ಗೊಂದಲಕ್ಕೀಡಾಗದೆ ಸಮಚಿತ್ತದಿಂದ ಓದ್ಕೊಂಡಾಗ ಉತ್ತರ ತುಂಬ ಸುಲಭವಾಗಿ ನಿಮಗೆ ನಿಮ್ಮ ಅರಿವಿಗೆ ಬರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ನೌಕಾ ಶಬ್ದಕ ಅನ್ಯ ವಚನ ರೂಪ. ಅಂದ್ರೆ ವಚನ ಲಿಂಗ ಆಯ್ತು, ವಿಲೋಮ ಶಬ್ದ ಆಯ್ತು, ಅನ್ಯ ವಚನವು ಕೂಡ ಒಂದು ಕಂಪಲ್ಸರಿಯಾಗಿ ಸಮಾನವಾಗಿ ಇರ್ತದೆ. ಏನ್ ಕೇಳಿದಾನೆ ಇಲ್ಲಿ? ನೌಕಾ ಶಬ್ದದ ಅನ್ಯ ವಚನ ರೂಪವನ್ನ ಬರೀರಿ ಅಂತ ಇದೆ. 4 ಉತ್ತರಗಳಿವೆ. ಒಂದು ನೌಕಾಯೇ, ನೌಕಾ, ನಾವಿಕ್, ನಾವ್ ಅಂತ. ಇದರಲ್ಲಿ ಸರಿ ಉತ್ತರ ಯಾವುದು? ಎ ನೌಕಾಯೇ.
ನೋಡಿ, ನೌಕಾಯ ಸರಿ ಉತ್ತರ ಅಂತ ನಿಮಗೆ ಗೊತ್ತಾದ್ರೂ ಕೂಡ ಇನ್ನು ಉಳಿದ ಮೂರನ್ನು ನೀವು ಗಮನಿಸಬೇಕು. ಏಕ್ದಮ್ ತೀರ್ಮಾನಕ್ಕೆ ಬಂದ್ಬಿಡ್ಬೇಡ್ರಿ ನೌಕಾ ನೌಕಾಯೆ ಅಂತ. ಅಲ್ಲಿ ಅನೇಕ ಜನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾನೆ, ಆಚೆ ಈಚೆ ಮಾಡಿರ್ತಾರೆ. ನೀವು 4 ಓದ್ಕೊಂಡ ನಂತರವಷ್ಟೇ ನೀವು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಬೇಕೆ ಹೊರತು ಮೊದಲನೇ ಸಿಕ್ತು ಅಂತ ಹೇಳೋದನ್ನ ಆಯ್ಕೆ ಯಾವ ಕಾರಣಕ್ಕೂ ಕೂಡ ನೀವು ಮಾಡಬಾರದು. ನೋಡಿ, ನೌಕಾ ಶಬ್ದಕ ಅನ್ಯ ವಚನ ರೂಪ್ ಲಿಖಿ ಅಂತ ಇದೆ. ಇದನ್ನ ಬೇರೆ ತರನು ಕೂಡ ಕೇಳಬಹುದು. ಹೇಗೆ? ಇಲ್ಲಿ ಮೇಲ್ ಕೇಳಿದನಲ್ಲ, ನಿಮ್ನ ಲಿಖಿತ್ ಮೇಸೆ ಪುಲ್ಲಿಂಗ್ ಶಬ್ದ ಹೈ ಅಂತ, ಹಾಗೆ ನಿಮ್ನ ಲಿಖಿತ್ ಶಬ್ದೋ ಮೇಸೆ ಬಹುವಚನ್ ಕ್ಯಾ ಹೈ ಅಥವಾ ಏಕವಚನ ರೂಪ್ ಲಿಖಿ ಅಂತ ಕೇಳ್ಬೋದು. ಅವಾಗ ಏಕವಚನ ರೂಪ್ ಕೇಳಿ ಅಂದ್ರೆ 3 ಬಹುವಚನ ಕೊಟ್ಟಿರ್ತಾನೆ, 1 ಏಕವಚನ ಇರ್ತದೆ. ಏಕವಚನ ರೂಪ್ ಲಿಖಿ ಅಂತ ಕೇಳಿ ಏನ್ ಮಾಡಿರ್ತಾನೆ, 3 ಬಹುವಚನ ಕೇಳಿರ್ತಾನೆ, ಯಾವುದೋ ಒಂದು ಏಕವಚನ ಇರ್ತದೆ. ಹೀಗೆ 3 ತರದಲ್ಲಿ ಈ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ, ನೀವು ಸರಿಯಾಗಿ ಗಮನಿಸಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ನಿಮ್ನ ಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ. ನೋಡಿ, ಪ್ರಥಮ ಪ್ರೇರಣಾರ್ಥಕ ರೂಪದಲ್ಲಿ ಒಂದು ಇದ್ದೇ ಇರ್ತದೆ. ಸಾಮಾನ್ಯವಾಗಿ ಪ್ರೇರಣಾರ್ಥಕ ಕ್ರಿಯಾದಲ್ಲಿ ಸಾಮಾನ್ಯವಾಗಿ ಪ್ರಥಮ ಪ್ರೇರಣಾರ್ಥಕವನ್ನೇ ಕೇಳ್ತಾನೆ. ಹಾಗಾಗಿ ನೀವು ಗಮನ ಇಡಬೇಕು, ಪ್ರಥಮ ಪ್ರೇರಣಾರ್ಥಕದಲ್ಲಿ ಬದಲಾಗುವಂಥದ್ದೇನು ಅಂತ. ನೋಡಿ, ಏನ್ ಕೇಳಿದಾನೆ ಇಲ್ಲಿ, ಜಿತಾನ ಜೀತ. ನೋಡಿ ಎಷ್ಟು ಸಣ್ಣ ವ್ಯತ್ಯಾಸ ಇದೆ. ನೋಡಿ ಇಲ್ಲಿ ಜಿತಾನ ಜೀತಾನ ಜೀತ್ ಜೀತ್ವಾನ ಅಂತ ಇದೆ. ನಿಮಗೆ ಪ್ರೇರಣಾರ್ಥಕ ಕ್ರಿಯಾ ಅಂತ ತಕ್ಷಣಕ್ಕೆ 4 ರೂಪಗಳು ನೆನಪಾಗ್ಬಿಡ್ಬೇಕು. ಮೊದಲನೇದು ಧಾತು, 2ನೇದು ಕ್ರಿಯಾ ಶಬ್ದ, 3ನೇದು ಪ್ರಥಮ ಪ್ರೇರಣಾರ್ಥಕ, 4ನೇದು ದ್ವಿತೀಯ ಪ್ರೇರಣಾರ್ಥಕ ರೂಪಗಳು ಗೊತ್ತಾಗ್ಬಿಡ್ಬೇಕು ನಿಮಗೆ. ಆವಾಗ ನಿಮಗೆ ತುಂಬಾ ಸುಲಭವಾಗಿ ಅದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಖಚಿತವಾದ ಉತ್ತರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಜೀತ್ ಅಂತ ಇದೆ. ಜೀತ್ ಅನ್ನುವಂಥದ್ದು ಧಾತು, ಜೀತ್ನ ಅನ್ನೋದು ಕ್ರಿಯಾ ಶಬ್ದ, ಜಿತಾನ ಪ್ರಥಮ ಪ್ರೇರಣಾರ್ಥಕ ರೂಪ, ಜಿತ್ವಾನ ದ್ವಿತೀಯ ಪ್ರೇರಣಾರ್ಥಕ ರೂಪ. ಇಲ್ಲಿ ಕೇಳಿರೋದೇನು, ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ರೂಪ ಕೇಳಿದಾನೆ. ನೋಡಿ, ಇಲ್ಲಿ ಮೊದಲನೇದು ಎ ಜಿತಾನ ಇದೆ, ಬಿ ಜೀತಾನ ಇದೆ. ನೋಡಿ, ಇಲ್ಲಿ ಬಹಳ ಸೂಕ್ಷ್ಮ ವ್ಯತ್ಯಾಸ ಇದೆ. ಇಲ್ಲಿ ಒಂದೇದು ಇದು ಜಿತ್ವಾನ ದ್ವಿತೀಯ ಪ್ರೇರಣಾರ್ಥಕ ರೂಪ ಆಯ್ತು, ಜೀತ್ ಅನ್ನೋದು ಧಾತು ಆಯ್ತು. ಇವೆರಡನ್ನು ಬಿಟ್ಬಿಡ್ತೀವಿ. ನಿಮಗೆ ಗೊಂದಲ ಶುರುವಾಗೋದಿಲ್ಲ ಇಲ್ಲಿಗ ಇವೆರಡರಲ್ಲಿ. ನೀವು ಸರಿಯಾಗಿ ಓದ್ಕೋಬೇಕು. ಅಲ್ಲಿ ಇದ್ದ ಹಾಗೆಯೇ ಮೊದಲು ಓದ್ಕೋಬೇಕು. ನೀವು ಸರಿಯಾಗಿ ಓದ್ಕೊಂಡ್ಬಿಟ್ರೆ, ಅಲ್ಲಿ ತಪ್ಪಿದ್ರು ನೀವು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ನೋಡಿ, ಮೊದಲನೇದಿದೆ ಜಿತಾನ, ಬಿ ಏನಿದೆ ಜೀತಾನ ಇದೆ. ಜೀತಾನ ಅನ್ನುವಂಥ ಶಬ್ದ ಪ್ರೇರಣಾರ್ಥಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀತಾನ ಅಲ್ಲ, ಜಿತಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ರೂಪ. ಹಾಗಾಗಿ ಸರಿ ಉತ್ತರ ಯಾವುದಿಲ್ಲಿ, ಜಿತಾನ ಅಂತ ಹೇಳಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಜೇಬ್ ಡ್ಯಾಶ್ ಪೈಸಾ ಗಿರಾ ಅಂತ ಇದೆ. ಜೇಬ್ ಡ್ಯಾಶ್ ಪೈಸಾ ಗಿರಾ. ಅಲ್ಲಿ ಮುಂದುವರೆದು ಹೇಳಿದಾನೆ ಖಾಲಿ ಜಗಹ ಮೇ ಸಹಿ ಕಾರಕ್ ಹೋಗ ಅಂತ. ಖಾಲಿ ಜಾಗದಲ್ಲಿ ಸರಿಯಾದ ಕಾರಕ ಚಿಹ್ನೆ ಅಂದ್ರೆ ವಿಭಕ್ತಿ ಪ್ರತ್ಯಯನ್ನ ಬರೆಯಿರಿ ಅಂತ. ಒಂದು ಪ್ರಶ್ನೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಯಾವಾಗಲೂ ಕೂಡ ಇರ್ತತೆ. ನಾವಲ್ಲಿ ಗಮನಿಸಬೇಕು. ಇಲ್ಲಿ ಸೂಕ್ತವಾದದ್ದು ಯಾವುದಾಗುತ್ತಪ್ಪ ಅಂತಂದ್ರೆ ಜೇಬ್ ಕಿ ಪೈಸಾ ಗಿರಾ ಅಲ್ಲ, ಜೇಬ್ ಪರ್ ಪೈಸಾ ಗಿರಾ ಅಲ್ಲ, ಜೇಬ್ ಕೋ ಪೈಸಾ ಗಿರಾ ಅಲ್ಲ, ಜೇಬ್ ಸೇ ಪೈಸಾ ಗಿರಾ ಅನ್ನೋದು ಸರಿ ಉತ್ತರ ಆಗುತ್ತೆ. ಅದು ಓದಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ವಾಕ್ಯ ಸರಿನೋ ತಪ್ಪು ಅಂತೇಳಿ. ನೀವು ಹಂಗೆ ಹಾಕೊಂಡು ಅದನ್ನ ವಿಭಕ್ತಿ ಪ್ರತ್ಯಯ ಹಾಕೊಂಡು ಓದ್ಕೊಂತ ಹೋಗ್ರಿ, ನಿಮಗೆ ಸಹಜವಾಗಿ ಮನವರಿಕೆ ಆಗುತ್ತೆ ಇದು ಸರಿ ಅಥವಾ ಸರಿಯಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, आपका नाम क्या है? ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ನೋಡಿ, ವಿರಾಮ ಚಿಹ್ನದ ಮೇಲೂ ಕೂಡ ಒಂದು ಪ್ರಶ್ನೆ ಇರ್ತದೆ. ವಿರಾಮ ಚಿಹ್ನೆಗಳು ಯಾವ್ಯಾವ ಅಂತ ನಿಮಗೆ ಗೊತ್ತಿದೆ. ಅದು ಫುಲ್ ಸ್ಟಾಪ್ ಇರ್ಬೋದು, ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ ಚಿಹ್ನ, ಭಾವವಾಚಕ ಚಿಹ್ನ, ಇವೆಲ್ಲವನ್ನು ಕೂಡ ನಾವು ವಿರಾಮ ಚಿಹ್ನೆಗಳು ಅಂತ ಹೇಳ್ತೇವೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ ಕೊನೆಯಲ್ಲಿ, ಅದನ್ನ ನೀವು ಗಮನಿಸಬೇಕು. ಒಂದು ಪೇಜ್ ಇದೆ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆಪ್ಕ ನಾಮ್ ಕ್ಯಾ ಹೈ ಎನ್ನುವಂತಹ ವಾಕ್ಯದಲ್ಲಿ ಇರುವಂತಹ ವಿರಾಮ ಚಿಹ್ನೆ ಯಾವುದಪ್ಪ? ಅಲ್ಪ ವಿರಾಮ ಇದೆಯಾ? ಇಲ್ಲ. ಪ್ರಶ್ನವಾಚಕ ಇದೆ. ಪೂರ್ಣ ವಿರಾಮ ಇಲ್ಲ, ಅರ್ಧ ವಿರಾಮ ಕೂಡ ಇಲ್ಲ. ಹಾಗಾಗಿ ಉತ್ತರ ಏನಾಗುತ್ತೆ? ಪ್ರಶ್ನವಾಚಕ ಅಂತ ಆಗುತ್ತೆ. ನೀವು 4 ಓದ್ಕೊಂಡು ಕೊನೆಗೆ ತೀರ್ಮಾನಕ್ಕೆ ಬರಬೇಕು. ನೆಕ್ಸ್ಟ್ 7ನೇದು, ದೇಶ ಪ್ರೇಮ್ ಶಬ್ದ ಇಸ್ ಸಮಾಸ ಕ ಉದಾಹರಣೆ ಹೈ. ದೇಶ ಪ್ರೇಮ ಅನ್ನುವಂಥ ಶಬ್ದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ.
ಸಮಾಸದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸಾಮಾನ್ಯವಾಗಿ ನಿಮ್ಮ ಅಭ್ಯಾಸ ಭಾಗದಲ್ಲಿ ಇರುವಂಥವನ್ನೇ ಕೇಳ್ತಾನೆ, ಅಥವಾ ಕೊನೆಗೆ ಒಂದು ಸಮಾಸದ ಬಗ್ಗೆ ಒಂದು ಚಾಪ್ಟರ್ ಇದೆಯಲ್ಲ, ಸಂಧಿ ಮತ್ತು ಸಮಾಸ ಅಂತೇಳಿ, ಅಲ್ಲಿರೋವನ್ನೇ ಕೇಳ್ತಾನೆ. ಪಠ್ಯಪುಸ್ತಕದ ಹೊರತಾಗಿ ನಿಮ್ಗೆ ಯಾವ ಪ್ರಶ್ನೆಗಳನ್ನು ಇಂಥವನ್ನ ಕೇಳೋದಿಲ್ಲ. ಮೊದಲೇ ನೋಡಿ, ಇಲ್ಲಿ ದೇಶ ಪ್ರೇಮ್ ಯಾವ ಸಮಾಸಕ್ಕೆ ಉದಾಹರಣೆಪ್ಪ? ಅದು ದ್ವಂದ್ವ ಸಮಾಸಕ್ಕೋ, ದ್ವಿಗು ಸಮಾಸಕ್ಕೋ, ತತ್ಪುರುಷ ಸಮಾಸಕ್ಕೋ, ಅವ್ಯಯೀ ಭಾವ ಸಮಾಸಕ್ಕೂ ಅಂತ ಕೇಳಿದಾನೆ. ಉತ್ತರ ಇದು ತತ್ಪುರುಷ ಸಮಾಸಕ್ಕೆ ದೇಶ ಪ್ರೇಮ ಅನ್ನೋದು ಉದಾಹರಣೆ ಆಗುತ್ತೆ. ನೀವು ಕೆಲವನ್ನ ಎರಡು ಸಮಾಸಗಳನ್ನ ಬಹಳ ಸುಲಭವಾಗಿ ಗುರುತಿಸಬಹುದು ನೀವು. ಉದಾಹರಣೆಗೆ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಬಂತು ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಐಫನ್ ಬರುತ್ತೆ, ನಡುವೆ ಅಡ್ಡಗೆರೆ ಬರ್ತತೆ. ಹಾಗೆ ದ್ವಿಗು ಸಮಾಸ ಅಂತಂದ್ರೆ ಸಾಮಾನ್ಯವಾಗಿ ಆ ಸಮಾಸದ ಆರಂಭದಲ್ಲಿ ಸಂಖ್ಯೆ ಬರ್ತದೆ, ಹಾಗಾಗಿ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಇವೆರಡನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಇನ್ನು ಉಳಿದದ್ದನ್ನು ಒಂದು ಆಯ್ಕೆ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ, ಸರಳವಾಗಿ ನೆನಪಿಟ್ಕೊಳ್ಳುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ಅಯಾದಿ ಸಂಧಿಕ ಉದಾಹರಣೆ ಅಂತ ಇದೆ. ಕೆಳಕಂಡವುಗಳಲ್ಲಿ ಅಯಾದಿ ಸಂಧಿಗೆ ಉದಾಹರಣೆ ಯಾವುದಾಗಿದೆ ಅಂತ ಹೇಳ್ರಿ ಅಂತಾನೆ. ಒಂದನೇದು ಎ ಪಾವನ್ ಅಂತ ಇದೆ, ಬಿ ಸ್ವಾಗತ್ ಇದೆ, ಸಿ ಪರಮೌಜ್ ಅಂತ ಇದೆ, ಡಿ ನೀರಸ್ ಅಂತ ಇದೆ. ಇಲ್ಲಿ ಅಯಾದಿ ಸಂಧಿಗೆ ಉದಾಹರಣೆ ಯಾವ್ದಾಗುತ್ತಪ್ಪ ಅಂದ್ರೆ ಪಾವನ್ ಅಂತ ಆಗುತ್ತೆ, ಅದು ಸರಿ ಉತ್ತರ. ನೋಡಿ, ಈ ಎರಡು ಪ್ರಶ್ನೆಗಳನ್ನು ಬೇರೆ ತರನು ಕೂಡ ಕೇಳಬಹುದು. ಉದಾಹರಣೆಗೆ ಯಾವುದು ತತ್ಪುರುಷ ಸಮಾಸ ಕೆ ಲಿಯೆ ಏಕ್ ಉದಾಹರಣೆ ದೀಜಿಯೆ ಅಂತಂದು ಅದ್ರ ಕೆಳಗಡೆ 4 ಆಯ್ಕೆಗಳಲ್ಲಿ ಒಂದು ದೇಶ ಪ್ರೇಮ ಇರಬಹುದು, ಇನ್ನು ಬೇರೆ ಬೇರೆ ಸಮಾಸದವು ಕೂಡ ಇರಬಹುದು, ಹಂಗೂ ಕೇಳ್ಬೋದು. ಅಥವಾ ಶಬ್ದವನ್ನೇ ಕೊಟ್ಟು ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳ್ಬೋದು. ಅಥವಾ ಆಗ್ಲೇ ಹೇಳ್ದಂಗೆ ನಾನು ಏನ್ ಮಾಡ್ಬೋದು, ಶಬ್ದಗಳನ್ನ ಕೆಳಕೊಟ್ಟು ಇಲ್ಲಿ ಇದು ಯಾವುದಕ್ಕೆ ಉದಾಹರಣೆ, ಅಥವಾ ಶಬ್ದವನ್ನೇ ಮೇಲ್ಕೊಟ್ಟು ಈ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಅಂತಲೂ ಕೂಡ ಕೇಳ್ಬೋದು. ಸಂಧಿನೂ ಕೂಡ ಅಷ್ಟೇನೆ, ಸಂಧಿಯ ಹೆಸರನ್ನು ಹೇಳಿ ಅಥವಾ ಇಲ್ಲಿ ಶಬ್ದವನ್ನ ಕೊಟ್ಟು ಸಂಧಿಯ ಹೆಸರನ್ನು ಹೇಳಕ್ಕೆ ಹೇಳ್ಬೋದು, ಅಥವಾ ಸಂಧಿಗಳನ್ನೇ ಕೊಟ್ಟು ಅದಕ್ಕೊಂದು ಉದಾಹರಣೆ ಕೊಡ್ರಿ ಅಂತ ಹೇಳ್ಬೋದು. ಇಲ್ಲಿರೋ ಹಾಗೆ ಇಲ್ಲಿ ಅಯಾದಿ ಸಂಧಿಗೆ ಉದಾಹರಣೆ ಕೊಡ್ರಿ ಅಂತ ಹೇಳಿದಾನೆ. ಅಥವಾ ಇದನ್ನೇನ್ ಮಾಡ್ಬೋದಾಗಿತ್ತು, ಪಾವನ್ ಶಬ್ದ ಯಹ ಸಂಧಿ ಕೆ ಲಿಯೆ ಉದಾಹರಣೆ ಅಂತ ಕೊಟ್ಟು ಅಲ್ಲೇನ್ ಮಾಡ್ಬೋದಾಗಿತ್ತು, ಅವನು ಬೇರೆ ಬೇರೆ ಸಂಧಿಗಳನ್ನ ಕೊಡ್ಬೋದಾಗಿತ್ತು. ಅದರಲ್ಲಿ ಅಯಾದಿ ಸಂಧಿನೂ ಕೂಡ ಒಂದು ಆಗಿರ್ತದೆ. ಹೀಗೆ ಒಟ್ಟು 8 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥವು ಬಹು ಆಯ್ಕೆಯ ಪ್ರಶ್ನೆಗಳೇ ಆಗಿರ್ತವೆ. ನೀವೇನು ಮಾಡಬೇಕು ಇದು ಅಂತಂದರೆ, ಪಠ್ಯಪುಸ್ತಕದಲ್ಲಿ ಬಂದಿರುವಂಥ ಎಲ್ಲ ಶಬ್ದಗಳನ್ನ ಒಂದು ಕಡೆ ಬರ್ಕೊಂಡ್ರೆ ತುಂಬ ಸುಲಭ. ಅಂದರೆ ವಿಲೋಮ ಶಬ್ದಗಳೆಲ್ಲ ಒಂದು ಕಡೆಗೆ, ಇಲ್ಲಿ ಒಂದು 2-3 ಅಂಶಗಳು ಬಿಟ್ಟೋಗಿದ್ದಾವೆ. ಪರ್ಯಾಯವಾಚಿ ಶಬ್ದ ಇಲ್ಲ ಇಲ್ಲಿ, ಅಂದರೆ ಆ ಪರ್ಯಾಯವಾಚಿ ಕೇಳಿ ಇದರಲ್ಲಿ ಯಾವ್ದಾರು ಒಂದು ಬಿಟ್ಟೋಗುತ್ತೆ. ಹಾಗೆ ಪರ್ಯಾಯವಾಚಿ ಶಬ್ದಗಳು ಒಂದು ಕಡೆಗೆ, ಸಂಧಿ ಒಂದು ಕಡೆಗೆ, ಸಮಾಸ ಒಂದು ಕಡೆಗೆ, ಆಮೇಲೆ ವಿರಾಮ ಚಿಹ್ನೆಗಳು ಒಂದು ಕಡೆಗೆ, ಕಾರಕ ಚಿಹ್ನೆಗಳು ಒಂದು ಕಡೆಗೆ. ಇವನ್ ಬರ್ಕೊಂಡಿದ್ರೆ ನಿಮಗೆ ಅಧ್ಯಯನಕ್ಕೆ ತುಂಬ ಸುಲಭ ಆಗುತ್ತೆ. ಹೀಗಾಗಿ ಮುಂದೆ ನೀವು ಒಂದಿನ ಕುತ್ಕೊಂಡು ಒಂದಿನ 2 ದಿನ ಆಗ್ಬೋದು, ಇವನು ವಿಂಗಡಿಸ್ಕೊಂಡು ಒಂದು ಕಡೆ ಬರೆದಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಅಥವಾ ನಮ್ಮ ಈ ಪರೀಕ್ಷಾ ಸಾಥೆ ಎನ್ನುವಂತಹ ಒಂದು ನೋಟ್ಸು ಇದರಲ್ಲಿ ನಿಮಗೆ ಸಿಗುತ್ತೆ, ಅಲ್ಲೂ ಕೂಡ ವಿವರವಾಗಿ ಹಿಂಗೆ ವಿಂಗಡಿಸಿ ಇಡಲಾಗಿದೆ. ಅದು ನಿಮ್ಮ ಓದಿಗೆ ಖಂಡಿತವಾಗೂ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ 2ನೇ ಮೇನ್ ಕ್ವಶನ್ ಏನು, निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಅಂದ್ರೆ ಇನ್ನು ಸಾಮಾನ್ಯ ನಾವು ಅನುರೂಪತಾ ಅಂತ ಕರಿತೀವಿ. ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನು ಗುರುತಿಸಿ 3ನೇ ಶಬ್ದಕ್ಕೆ ನಾವು ಸಂಬಂಧವನ್ನ ಬರೆಯಬೇಕಾಗುತ್ತೆ. ನೋಡಿ ಇಲ್ಲಿ ಏನಿದೆ ಪ್ರಶ್ನೆ, ಜೋಗ್ ಅಂತ ಇದೆ. ಜೋಗ್ ಏನದು, ಜಲಪ್ರಪಾತ. ಆದ್ರೆ ಕಾವೇರಿ ಡ್ಯಾಶ್ ನೋಡಿ, ಜೋಗ ಜಲಪ್ರಪಾತ, ಜಲಪಾತ. ಕಾವೇರಿ ಏನದು, ತುಂಬಾ ಸರಳ, ನದಿ. ಮುಗಿದೋಯ್ತು ಉತ್ತರ. ನೆಕ್ಸ್ಟ್ 10ನೇದು, ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ. ರಾಷ್ಟ್ರಪಿತ ಬೇರೆ, ರಾಷ್ಟ್ರಪತಿ ಬೇರೆ. ರಾಷ್ಟ್ರಪಿತ ಒಬ್ಬರೇ, ಅವರು ಮಹಾತ್ಮ ಗಾಂಧೀಜಿ. ರಾಷ್ಟ್ರಪತಿಗಳು ಅನೇಕ ಜನ ಆಗಿ ಹೋಗಿದ್ದಾರೆ, ಅದರಲ್ಲಿ ಅಬ್ದುಲ್ ಕಲಾಂ ಅವರು ಕೂಡ ಒಬ್ಬರು. ನಮ್ಮ ಪಾಠದಲ್ಲಿ ಇದು ಬಂದಿದೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆ, ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ. ಮೊದಲ ಬಾರಿಗೆ ಎವರೆಸ್ಟ್ ಅನ್ನು ಹತ್ತಿದ ಮಹಿಳೆ ಯಾರು? ಬಿಷೇಂದ್ರಿ ಪಾಲ್ ಅಂತ ಕೊಟ್ಬಿಟ್ಟಿದ್ದಾನೆ ಅವನೇ, ಅವರೇ ಕೊಟ್ಟಿದ್ರು, ಸಮಸ್ಯೆ ಇಲ್ಲ ಇಲ್ಲಿ. ಹಾಗೇನೆ ಪಹಲಿ ಹಿಮಾಲಯ ಪರ್ವತಾರೋಹಿ ಪುರುಷ, ಮೊದಲ ಬಾರಿಗೆ ಹಿಮಾಲಯವನ್ನು ಹತ್ತಿದ ಪುರುಷ ಯಾರು ಅಂತ ಇದೆ. ಅವಾಗ ನಾವು ಬರೀಬೇಕು ತೇನ್ಜಿಂಗ್ ನೋರ್ಗೆ ಅಂತ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ
ಇದ್ರ ಬದಲಿಯಾಗಿ ಬಿಚೇಂದ್ರಿ ಪಾಲ್ ಬದಲಿಯಾಗಿ ಅವರು ಜುಮ್ಕೆ ತಾಬೆ ಅಂತ ಕೊಟ್ಟಿದ್ರು ಕೂಡ ಸರಿ ಇತ್ತು. ಅಲ್ಲ, ಏನು ತಪ್ಪೇನಾಗ್ತಿರ್ಲಿಲ್ಲ. ಅಂದ್ರೆ ಮೊದಲ ಭಾರತೀಯ ಮಹಿಳೆ ಬಿಚೇಂದ್ರಿ ಪಾಲ್, ಮೊದಲ ಮಹಿಳೆ ಯಾರಾಗ್ತಾರಪ್ಪ ಅಂದ್ರೆ ಜುಮ್ಕೆ ತಾಬೆ ಆಗ್ತಾರೆ. ಅದು ಅವರೇ ಕೊಟ್ಟಿರೋದ್ರಿಂದ ನಮಗೆ ಅದು ವಿವಾದಕ್ಕೆ ಆಸ್ಪದ ಇಲ್ಲ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅಲ್ಲಿ ಮೊದಲ 2 ಶಬ್ದಗಳನ್ನು ಅವರೇ ಕೊಟ್ಬಿಟ್ಟಿರ್ತಾನೆ, 3ನೇ ಶಬ್ದಕ್ಕೆ ನಾವು ಬರೀಬೇಕಾಗಿದೆ. ಹಾಗಾಗಿ ಪಹಲಿ ಹಿಮಾಲಯ ಪರ್ವತಾರೋಹಿ ಪುರುಷ ಯಾರಪ್ಪ ಅಂದ್ರೆ ತೇನ್ಜಿಂಗ್ ನೋರ್ಗೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಅಭಿಮಾನ್ ಪಾಪ ಕ ಮೂಲ ದಯಾ ಡ್ಯಾಶ್. ಇದು ದೋಹೆಯಿಂದ ಕೇಳಿರುವಂಥ ಪ್ರಶ್ನೆ. ನಿಮ್ಗೆ ಅರ್ಥ ಆಗ್ಬಿಡ್ಬೇಕು ಯಾವ ಆ ಪ್ರಶ್ನೆ ಕೇಳಿದ ತಕ್ಷಣಕ್ಕೆ ಯಾವ ಪಾಠದಿಂದ ಬಂದಿದೆ ಅಂತ. ಅಭಿಮಾನ ಪಾಪಕ್ಕೆ ಮೂಲ ಆದರೆ ದಯಾ ಯಾವುದಕ್ಕೆ ಮೂಲ? ಧರ್ಮಕ್ಕೆ ಮೂಲ. ಧರ್ಮ ಕಾ ಮೂಲ ದಯಾ, ಪಾಪ ಕಾ ಮೂಲ ಅಭಿಮಾನ್ ಅನ್ನೋದು ಗೊತ್ತಾಗಲಿ. ಹೀಗೆ 4 ಅನುರೂಪತೆಗಳು ಇರ್ತವೆ. ನೆಕ್ಸ್ಟ್ 3ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋं के उत्तर ಏಕೈಕ ವಾಕ್ಯ में ಏಕೈಕ ಪೂರ್ಣ ವಾಕ್ಯ ಮೇಲೆ ಲಿಖಿ ಅಂತ ಇದೆ ನೋಡಿ. ಶಬ್ದಗಳಲ್ಲಿ ಹೇಳಿಲ್ಲ, ಅವನು ಪೂರ್ಣ ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ತುಂಬಾ ಸರಳ, ಅಲ್ಲಿ ಪ್ರಶ್ನೆನಲ್ಲೇ ಉತ್ತರ ಇರ್ತದೆ. ಒಂದು ಶಬ್ದವನ್ನು ಬದಲಾಯಿಸ್ಬಿಟ್ರೆ ನೀವು ಇಡೀ ವಾಕ್ಯ ಸರಿಯಾಗ್ಬಿಡ್ತದೆ. 4 ಪ್ರಶ್ನೆ 4 ಅಂಕ. ಮೊದಲನೇದು, ಗಿಲ್ಹರಿ ಕಿ ಸಮಾಧಿ ಕಹಾ ಬನಾಯಿ ಗಯಿ. ಅಳಿಲಿನ ಗಿಲಹರಿಯ ಸಮಾಧಿಯನ್ನ ಎಲ್ಲಿ ಮಾಡಲಾಯಿತು? ಉತ್ತರ, ಗಿಲಹರಿ ಕಿ ಸಮಾಧಿ ಸೋನ್ಜೂಹಿ ಲತಾಕೆ ನೀಚೆ ಬನಾಯಿ ಗಯಿ. ನೋಡಿಲಿ, ಅಲ್ಲಿ ಕೀ ಆನ್ಸರಿ ನಾವು ಅಂಡರ್ಲೈನ್ ಮಾಡ್ಬೇಕು. ನೀವು ಕೂಡ ಹಂಗೆ ಒಂದು ಪೆನ್ನಲ್ಲಿ ಮಾಡಿದ್ರೆ ಮೌಲ್ಯಮಾಪಕರ ಗಮನವನ್ನು ಬೇಗ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಳಿಲಿನ ಸಮಾಧಿಯನ್ನ ಆ ಸೋನ್ಜೂಹಿ ಬಳ್ಳಿಯ ಕೆಳಗಡೆ ಮಾಡಲಾಯಿತು ಅಂತ. ನೆಕ್ಸ್ಟ್ 14ನೇ ಪ್ರಶ್ನೆ, ಲೇಖಕ ಪ್ರೇಮ್ಚಂದ್ ಚೌಕ್ ಮೇ ಕ್ಯೋ ಗಯೇ ಥೆ. ಲೇಖಕರಾದ ಪ್ರೇಮ್ಚಂದ್ರ ಅವರು ಚೌಕ್ ಅಂದ್ರೆ ಸರ್ಕಲ್, ಆ ಸರ್ಕಲ್ಗೆ ಯಾಕೆ ಹೋಗಿದ್ದರು? ಲೇಖಕ್ प्रेमचंद 2-4 जरूरी चीजें खरीदने के लिए चौक में गए थे. ಲೇಖಕ ಪ್ರೇಮಚಂದ್ ಅವರು 2-4 ಅಂತಂದ್ರೆ 3-4 ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋಗಿದ್ರು. ನೀವು ಸೇಬ್ ಖರೀದನೆ ಕೇಳಿ ಗಯೇತಿ ಅಂತ ಹೇಳಬಾರ್ದು. ನೀವು ಸೇಬು ತಗೊಳಕ್ ಹೋಗಿರ್ಲಿಲ್ಲ ಅವರು, ಆದ್ರೆ ಅಲ್ಲಿ ರಂಗದಾರ ಅವರು सजा हुआ सेबों को देखकर उनका मन ललचा उठा, इसलिए वह खरीदने के लिए तैयार हुए. ಅವ್ರ ಮೂಲ ಉದ್ದೇಶ ಇದ್ದದ್ದು ಸೇಬ್ ಖರೀದಿ ಮಾಡಬೇಕು ಅಂತ ಅಲ್ಲ, ಬೇರೇನಕ್ಕೂ ಹೋಗಿದ್ರು. ಅದರ ದಾರಿಯಲ್ಲಿ ವ್ಯವಸ್ಥಿತವಾಗಿ ಸುಂದರವಾಗಿ ಜೋಡಿಸಿದಂತಹ ಸೇಬನ್ನು ನೋಡಿ ಅವನು ತಿನ್ಬೇಕು ಅನ್ನುವಂತ ಆಸೆಯಿಂದ ಸೇಬನ್ನು ಕೊಂಡ್ಕೊಳ್ಳಕ್ಕೆ ಹೋದ್ರು. ನೋಡಿ, ಇದು ಬಹಳ ಸರಳವಾದ ಪ್ರಶ್ನೆ, ಆದ್ರೂ ಮಿಸ್ಗೈಡ್ ಆಗುವಂತ ಅದು ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರೇಮಚಂದ್ ಹೋಗಿದ್ದು ಸೇಬ್ ಕೊಂಡ್ಕೊಳ್ಳಕ್ಕಲ್ಲ. ನೆಕ್ಸ್ಟ್ 15ನೇ ಪ್ರಶ್ನೆ, ಬಾಲಕೃಷ್ಣ ಕಾ ರಂಗ್ ಕೈಸಾತ. ಬಾಲಕೃಷ್ಣನ ಬಣ್ಣ ಹೇಗಿತ್ತು? ಹೀಗೆ ನೀವು ಮೊದಲು ಒಂದು ಓದ್ಕೊಂಡ್ಬೇಕು ಹಿಂದಿನಲ್ಲೇ, ಆನಂತರ ಕನ್ನಡದಲ್ಲಿ ನಿಮ್ಮ ಮನಸ್ಸಲ್ಲಿ ಅನುವಾದ ಮಾಡ್ಕೊಳ್ರಿ, ಆಗ ಉತ್ತರ ತುಂಬಾ ಸುಲಭ ಆಗುತ್ತೆ. ಉತ್ತರ ಏನು? ಬಾಲಕೃಷ್ಣ ಕಾ ರಂಗ್ ಕಾಲಾತ ಅಥವಾ ಶ್ಯಾಮ್ ತಾ ಅಂದ್ರೂ ಕೂಡ ಆಗ್ಬೋದು. ಶ್ಯಾಮ್ ಅಂದ್ರೂ ಒಂದೇ, ಕಾಲ ಅಂದ್ರು ಕಪ್ಪು ಅಂತ ಅರ್ಥ ಆಗುತ್ತೆ. ಬಾಲಕೃಷ್ಣನ ಬಣ್ಣ ಕಪ್ಪಾಗಿತ್ತು. ಅದನ್ನೇ ಚೇಂಜ್ ಮಾಡಬಹುದು. ಯಾರು? ಯಶೋಧಾಕ ರಂಗ್ ಕೈಸಾತ ಅಥವಾ ನಂದವರ ಯಶೋಧಾಕ ರಂಗ್ ಕೈಸಾತ ಗೋರಾತ. ಗೋರಾ ಅದಕ್ಕೆ ತದ್ವಿರುದ್ಧವಾದಂತ ಶಬ್ದ ಕಾಲ. ನೆಕ್ಸ್ಟ್ 16ನೇ ಪ್ರಶ್ನೆ, ಕವಿ ಭಾರತ್ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತಾ ಹೈ? ಕವಿ ಭಾರತ ಮಾತೆಯ ಬಳಿ ಏನೆಂದು ಪ್ರಾರ್ಥಿಸಿಕೊಳ್ಳುತ್ತಾನೆ? कवि भारत माता से प्रार्थना करते हैं कि अथवा कवि भारत माता से जग के रूप को बदलने की प्रार्थना करता है. ಕೊನೆ ಪ್ಯಾರಾದಲ್ಲಿ ಬರುತ್ತೆ ಈ ಮಾತಿದು, ನಿಮಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮ್ಮಲ್ಲಿ ಆ ಪದ್ಯನ ಓದ್ಕೊಂಡ್ರೆ ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಕವಿ ಭಾರತ ಮಾತೆಯಲ್ಲಿ ಜಗತ್ತಿನ ರೂಪವನ್ನ ಬದಲಾಯಿಸುವಂತೆ ಪ್ರಾರ್ಥಿಸಿಕೊಳ್ತಾನೆ. ನೆಕ್ಸ್ಟ್ 4ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯ में लिखिए. ಕೆಳಕಂಡಂತ ಪ್ರಶ್ನೆಗಳಿಗೆ ಉತ್ತರವನ್ನ 2-3 ವಾಕ್ಯಗಳ ಉತ್ತರ ಬರೆಯಿರಿ. 8 ಪ್ರಶ್ನೆ 2 ಅಂಕ, ಪ್ರತಿ ಪ್ರಶ್ನೆಗೆ ಟೋಟಲ್ 16 ಅಂಕ ಆಗುತ್ತೆ. ಮೊದಲನೇ ಪ್ರಶ್ನೆ, ದುಕಾನ್ದಾರ್ ने अपने नौकर से क्या कहा? ಅಂಗಡಿಯವ ತನ್ನ ನೌಕರನ ಬಳಿ ಏನೆಂದು ಹೇಳಿದ? ನೆನಪಿಟ್ಕೊಳ್ಳಿ, ಅಂಗಡಿಯವ ನೌಕರನಿಗೆ ಏನೆಂದು ಹೇಳಿದ ಅಂತ ಹೇಳಿ. ಉತ್ತರ ಅದಕ್ಕೆ ದುಕಾನ್ದಾರ್ ನೆ ಅಪ್ನೆ ನೌಕರ್ ಸೆ ಕಹಾ ಕಿ. ನೋಡಿ, ಮೇಲಿರೋದನ್ನೇ ಬರ್ಕೊಂಡ್ಬಿಡ್ಬೇಕು ನಾವು. ಅಂಗಡಿಯವ ತನ್ನ ನೌಕರನಿಗೆ ಹೇಳಿದ ಕಿ ಏನಪ್ಪಾ ಅಂದ್ರೆ, ಸುನೋ ಆದು ಸೇರ್ ಸೇಬ್ ನಿಕಾಲ್ಲ ಚುನ್ ಚುನ್ ಕರ್ಲಾನಾ. ನೋಡಿ, ಯುನೈಟೆಡ್ ಕಾಮದಲ್ಲಿ ಇಷ್ಟ ಹೇಳಿದ್ದವನು. ಹಾಗಾಗಿ ನಾವು ಇಲ್ಲಿ 2-3 ವಾಕ್ಯಗಳು ಅಂತ ಕೇಳಿದ್ರು ಕೂಡ ನಾವು ಹೆಚ್ಚು ಬರೆಯಕ್ಕಾಗೋದಿಲ್ಲ, ಅಲ್ಲಿರೋದೇ ಅಷ್ಟೇ ಉತ್ತರ. ಹಾಗಾಗಿ ಅಷ್ಟು ಮಾತ್ರ ಬರೆದ್ರೆ ಸಾಕಾಗುತ್ತೆ. ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬನ್ನ ತಗೊಂಡ್ ಬಾ, ಆಯ್ದುಕೊಂಡ್ ಬಾ ಅಂತ ಹೇಳ್ತಾನೆ.
ನೆಕ್ಸ್ಟ್ 18ನೇ ಪ್ರಶ್ನೆ, ಅಬ್ದುಲ್ ಕಲಾಂ ಕೆ ಪಿತಾ ಕೆ ಬಾರೆ में लिखिए. ಅಬ್ದುಲ್ ಕಲಾಂ ಅವರ ತಂದೆಯವರ ಬಗ್ಗೆ ಬರೆಯಿರಿ. ನೋಡಿ, ಇದು ಅಭ್ಯಾಸ ಭಾಗದಲ್ಲಿ ಇಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್, ಅದು ನೀವು ಅದ್ರ ಬಗ್ಗೆ ಓದಿದಿರಿ, ಓದಿಲ್ಲ ಅಂತಿಲ್ಲ. ಏನು ಅಬ್ದುಲ್ ಕಲಾಂ ಕೆ ಪಿತಾ ಜೈನುಲಾಬಾದಿನ್ ಆಡಂಬರಹೀನ ವ್ಯಕ್ತಿ ಥೇ. ಅಲ್ಲೊಂದು ಪ್ರಶ್ನೆ ಇದೆ, ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ. ಕೈಸೆ ವ್ಯಕ್ತಿ ಥೇ ಅಂತ, ಆಡಂಬರಹೀನ ವ್ಯಕ್ತಿಯಾಗಿದ್ದರು. ವೇ ಅನಾವಶ್ಯಕ ಐಶೋ ಆರಾಮ ವಾಲಿ ಚೀಜೋं से दूर रहते थे. ಅವರು ಅನವಶ್ಯಕವಾದ ಮತ್ತು ಐಶೋ ಆರಾಮವಾದ ಅಂದ್ರೆ ವಿಲಾಸಿ ವಸ್ತುಗಳಿಂದ ದೂರ ಇರ್ತಾ ಇದ್ರು. उनकी दिनचर्या सुबह 4 बजे नमाज पढ़ने के साथ शुरू हो जाती थी. ಅವರ ದಿನಚರಿ ಬೆಳಿಗ್ಗೆ 4 ಗಂಟೆಗೆ ನಮಾಜನ್ನ ಓದುವುದರ ಜೊತೆಗೆ ಶುರು ಆಗ್ತಾ ಇತ್ತು. नेक्स्ट, बाद में वे नारियल के बाग जाकर करीब दर्जन भर नारियल कंधे पर लेकर आते थे. ನಂತರ ಅವರು ತೆಂಗಿನ ತೋಟಕ್ಕೆ ಹೋಗಿ ಸುಮಾರು ಡಜನ್ ಗಟ್ಟಲೆ ತೆಂಗಿನಕಾಯಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು. ನೆಕ್ಸ್ಟ್, वे ನೌಕಾಯೆ बनाने का काम भी करते थे. ಅವರು ಆ ನಂತರ ತನ್ನ ಅಳಿಯನ ಜೊತೆಗೆ ಸೇರಿಕೊಂಡು ನೌಕೆಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಅಷ್ಟೇ ಅಲ್ಲ, ವೇ ಧಾರ್ಮಿಕ ನಿಷ್ಠಾವಾನ್ ವ್ಯಕ್ತಿ ಇತ್ತೆ. ಅವರು ಧಾರ್ಮಿಕವಾಗ ನಂಬಿಕೆ ಉಳ್ಳಂತ ವ್ಯಕ್ತಿಯು ಕೂಡ ಆಗಿದ್ರು. ಇನ್ನು ಬೇಕಾದಷ್ಟು ನೀವು ಬರೀಬಹುದು, 3-4 ವಾಕ್ಯಗಳಲ್ಲಿ ಸಾಕಾಗ್ತದೆ. ಇಷ್ಟು ಬರೆದ್ರೆ ಸಾಕಾಗುತ್ತೆ. ನೋಡಿ, ಇದು ನೇರ ಪ್ರಶ್ನೆ ಇಲ್ದಿದ್ರು ಕೂಡ ನೀವು ಓದಿಕೊಂಡಿದ್ದರ ಆಧಾರದ ಮೇಲೆ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ ಬರೀಬಹುದು. ಇಂಥ ಪ್ರಶ್ನೆ 1-2 ಇದ್ದೇ ಇರ್ತವೆ. ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಸಿದ್ಧಗೊಂಡಿರದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, 1-2-3 ಪ್ರಶ್ನೆಗಳನ್ನ. ಅಂದ್ರೆ ಅದರ ಅರ್ಥ ಉತ್ತರ ಬಹಳ ಕಠಿಣವಾಗಿರುತ್ತೆ ಅಂತಲ್ಲ, ನೀವು ಅದನ್ನು ಓದ್ಕೊಂಡಿರ್ತೀರಿ. ಆದರೆ ಆ ಪ್ರಶ್ನೆಗೆ ಹೆಂಗ್ ಉತ್ತರ ಬರೀಬೇಕು ಅನ್ನೋದ್ರ ಬಗ್ಗೆ ನೀವು ಅಲ್ಲೇ ಆ ಕ್ಷಣದಲ್ಲೇ ಯೋಚನೆ ಮಾಡಿ ಬರಬೇಕಾಗತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಕನ್ನಡಕ್ಕೆ ಜ್ಞಾನಪೀಠ ಪುರಸ್ಕೃತ ಸಾಹಿತ್ಯಕಾರ ಕೌನ್ ಹೈ. ತುಂಬಾ ಸರಳವಾದ ಪ್ರಶ್ನೆ. ಕನ್ನಡದ ಜ್ಞಾನಪೀಠ ಪುರಸ್ಕೃತ ಸಾಹಿತ್ಯಕಾರರು ಯಾರ್ಯಾರಿದ್ದಾರೆ ಅಂತ. ಕನ್ನಡಕ್ಕೆ ಜ್ಞಾನಪೀಠ ಪುರಸ್ಕೃತ ಸಾಹಿತ್ಯಕಾರ ಯೇ ಹೈ ಅಂತ ಬರೆದು ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ.ಕೃ ಗೋಕಾಕ್, ಅನಂತ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಅಂತ ಬರೆದ್ರೆ ಮುಗಿದೋಯ್ತು. 8 ಜನ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಲೇಖಕರ ಹೆಸರನ್ನ ನೀವು ಬರೀಬಹುದು. ನೆಕ್ಸ್ಟ್, ಈ ಕೆಲವು ಸಾರಿ ನಿಮಗೆ ಯಾವುದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಬರೀಲಿಕ್ಕೆ ಆಗದೆ ಇರ್ಬೋದು. ಮಾಸ್ತಿ ಅಂದ್ರೆ ಸಾಕಾಗುತ್ತೆ. ವಿ.ಕೃ ಗೋಕಾಕ್ ಅನ್ನೋ ಬದಲಿಯಾಗಿ ಗೋಕಾಕ್ ಅಂದ್ರೂ ಸಾಕಾಗುತ್ತೆ. ದರಾ ಬೇಂದ್ರೆ ಅನ್ನೋ ಬದಲಾಗಿ ಬೇಂದ್ರೆ ಅಂದ್ರೂ ಸಾಕಾಗುತ್ತೆ. ಶಿವರಾಮ್ ಕಾರಂತ್ ಅನ್ನೋದ್ರ ಬದಲಾಗಿ ಕಾರಂತ್ ಅಂದ್ರೂ ಕೂಡ ಸಾಕಾಗುತ್ತೆ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ 20ನೇ ಪ್ರಶ್ನೆ, ಬಸಂತ್ ರಾಜಕಿಶೋರ್ ಸೆ ಪೈಸೆ ಲೇನೆ ಸೆ ಕ್ಯೋ ಇಂಕಾರ ಕರ್ತಾ ಹೈ. ಬಸಂತ ಕಿಶೋರರ ಬಳಿಯಿಂದ ದುಡ್ಡನ್ನು ತೆಗೆದುಕೊಳ್ಳಲು ಯಾಕೆ ತಿರಸ್ಕರಿಸ್ತಾನೆ, ಯಾಕೆ ಅವನು ನಿರಾಕರಿಸ್ತಾನೆ, ಬೇಡ ಅಂತಾನೆ. ಉತ್ತರ, ಬಸಂತ್ ಏಕ ಸ್ವಾಭಿಮಾನಿ और ईमानदार लड़का है. ಬಸಂತ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗ. ವಹ ಭೀಕ್ ಮಾಂಗ್ನಾ ನಹೀ ಚಾಹತಾ ಥಾ. ಅವನು ಭಿಕ್ಷೆ ಬೇಡಲು ಬಯಸುತ್ತಿರಲಿಲ್ಲ. इसलिए जब राज किशोर जी ने उसे 2 पैसे देने को तैयार हुए तो वह इनकार करता है. ಈ ಕಾರಣಕ್ಕಾಗಿ ಯಾವಾಗ ರಾಜ್ ಕಿಶೋರ್ ಅವರು 2 ಪೈಸೆ ಕೊಡ್ಲಿಕ್ಕೆ ಮುಂದಾಗ್ತಾರೆ ಆಗ ಅವನದನ್ನ ತಿರಸ್ಕರಿಸ್ತಾನೆ. 21ನೇ ಪ್ರಶ್ನೆ, ಭಾರತ್ ಮಾತಾಕೆ ಸ್ವರೂಪಕ್ಕೆ ಬಾರೆ ಮೇಲೆ ಲಿಖಿಯೇ. ಭಾರತ ಮಾತೆಯ ಸ್ವರೂಪದ ಬಗ್ಗೆ ಬರೆಯಿರಿ. ನೋಡಿ, ಈ ಮಾತೃಭೂಮಿ ಪದ್ಯದಿಂದ ಕೇಳಲಾದಂತ ಈ ಪ್ರಶ್ನೆ ಇದೆಯಲ್ಲ, ಮೊದಲನೇದು ಭಾರತ್ ಮಾತಾ ಕಾ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಭಾರತ್ ಮಾತಾ ಕೆ ಸ್ವರೂಪಕ್ಕೆ ಬಾರೆ ಮೇ ಲಿಖಿ ಅಂತ ಕೇಳ್ಬೋದು. ಈ 2 ಪ್ರಶ್ನೆಗಳು ಬಹಳ ಮುಖ್ಯ ಆಗ್ತವೆ. ಹೇಗೆ ಸ್ವರೂಪ ಕೇಳಿದ್ರೆ 2ನೇ ಪ್ಯಾರ, ಪ್ರಾಕೃತಿಕ ಸೌಂದರ್ಯ ಕೇಳಿದ್ರೆ 1ನೇ ಪ್ಯಾರ ಉತ್ತರ ಬರೀಬೇಕು. ಭಾರತ್ ಮಾತಾ ಅಥವಾ ಮಾತೃಭೂಮಿ ಅಂತಲೂ ಕೇಳ್ಬೋದು. ಮಾತೃಭೂಮಿ ಕಾ ಸ್ವರೂಪ ಕೆ ಬಾರೆ ಮೇ ಲಿಖಿ ಅಂತ ಕೂಡ ಕೇಳ್ಬೋದು. ಭಾರತ್ ಮಾತಾ ಯಾ ಮಾತೃಭೂಮಿ ಕೆ ಏಕ ಹಾತ್ ಮೇ ನ್ಯಾಯ ಪತಾಕಾ ಹೈ, दूसरे हाथ में ज्ञान दीप है. आज भारत माता या मातृभूमि के साथ कोटि कोटि लोग हैं. सारे नगर और ग्राम में जय हिंद का नाद गूंज रही है. इदिष्टु उत्तर. नेक्स्ट 22ನೇ ಪ್ರಶ್ನೆ, क्रोधित कृष्ण को माता यशोदा कैसे मनाती है ಅಂತ ಇದೆ. ಕ್ರೋಧಗೊಂಡ ಕೃಷ್ಣನನ್ನು ತಾಯಿ ಯಶೋದೆ ಹೇಗೆ ರಮಿಸುತ್ತಾಳೆ. ನೋಡಿ, ಇಲ್ಲಿ ಮನಾತಿಯ ಏನೋದು ನಿಮ್ಮ ಅಭ್ಯಾಸ ಭಾಗದಲ್ಲಿ ಇಲ್ಲ. ಏನಂತಿದೆಯಪ್ಪ ಅಲ್ಲಿ ಅಂತಂದ್ರೆ, ಕ್ರೋಧಿತ ಕೃಷ್ಣಕ್ಕೂ ಮಾತಾ ಯಶೋದ
ಕೈಸೆ ಸಾಂತ್ವನ ದೇತಿ ಐ ಅಂತ ಒಂದು ಪ್ರಶ್ನೆ ಇದೆ. ಸಾಂತ್ವನ ಅಂದ್ರೆ ಒಂದೇ, ಮನಾತಿ ಅಂದ್ರೆ ಕೂಡ ಒಂದೇ. ನೋಡಿ, ಒಂದು ಶಬ್ದ ಬದಲಾಗ್ಬಿಟ್ರೆ ಅಯ್ಯೋ ಇದಕ್ಕೆ ನಾವು ಉತ್ತರನೇ ನೋಡ್ಕೊಂಡಿಲ್ಲ, ಏನೋ ಬೇರೆ ಪ್ರಶ್ನೆ ಕೇಳಿದ್ದಾರೆ ಅನ್ನುವಂಥ ಭಾವನೆ ಬೇಡ ನಿಮಗೆ. ಅಲ್ಲ, ಅದರ ಪರ್ಯಾಯವಾಚಿ ಶಬ್ದ ಯಾವುದಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಮನಾನ ಅಂದ್ರೆ ರಮಿಸುವುದು ಅಥವಾ ಸಮಾಧಾನ ಮಾಡೋದು, ಸಾಂತ್ವನ ಹೇಳೋದು ಅಂತ ಅರ್ಥ. ಉತ್ತರ ಅದಕ್ಕೆ ಕ್ರೋಧಿತು ಕೃಷ್ಣಕ್ಕೋ ಮಾತಾ ಯಶೋಧ ಇಸ್ ತರಹ ಮನಾತಿ ಹೈ. ಈ ತರಹ ಆಕೆ ರಮಿಸ್ತಾಳೆ, ಅವನಿಗೆ ಸಾಂತ್ವನ ನೀಡ್ತಾಳೆ. ಏನಪ್ಪಾ ಅಂದ್ರೆ ಕೆಳಗೆ ಪಾಯಿಂಟ್ಸ್ ಹೀಗೇನೆ ಬರೆದ್ರೆ ನೀವು ಒಳ್ಳೇದು. ಬಲರಾಮ್ ತೋ ಜನ್ಮಸೇ ಹಿ ಚುಗಲ್ಕೋರ್ ಹೈ. ನೋಡು ಕೃಷ್ಣ, ಬಲರಾಮ ಹುಟ್ಟಿನಿಂದಲೇ ಚುಗಲ್ಕೋರ್, ಮೋಸಗಾರ, ವಂಚಕ ಅವನು. ಮೈ ಗೋಧನ್ ಕಿ ಕಸಂ ಖಾಕರ್ ಖಾತಿ ಹೂಂ. ನಾನು ಈ ಹಸುವಿನ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ ಕಣೋ, ತೂ ಹಿ ಮೇರೆ ಪುತ್ರ ಹೋ और ಮೈ ಹಿ ತೆರಿ ಮಾ ಹೂಂ. ನೀನೇ ನನ್ನ ಮಗ ಮತ್ತು ನಾನೇ ನಿನ್ನ ತಾಯಿ ಅಂತ. ಯಾಕೆ ಈ ಮಾತನ್ನು ಹೇಳ್ಬೇಕಾಗಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಕೃಷ್ಣ, ಅಣ್ಣ ಏನಂತಾನೆ ಅಂತ ಹೇಳಿದ್ರೆ, ನೀನು ಯಶೋಧಾನಂದರ್ಗೆ ಹುಟ್ಟಿದ ಮಗನೇ ಅಲ್ಲ, ನೋಡು ಅವ್ರು ಮಾತ್ರ ಬೆಳ್ಳಗಿದ್ದಾರೆ, ನೀನು ಕರಗಿದ್ದಾರೆ, ನಿನ್ನನ್ನು ಕೊಂಡ್ಕೊಂಡು ಬರಲಾಗಿದೆ ಅಂತ ಚುಡಾಯಿಸ್ತಿರ್ತಾನೆ. ಈ ಹಿನ್ನೆಲೆಯಲ್ಲಿ ಬಂದು ಕೋಪಗೊಂಡಂತಹ ಕೃಷ್ಣನಿಗೆ ತಾಯಿ ಯಶೋಧ ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಾಂತ್ವನವನ್ನ ಹೇಳ್ತಾಳೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಶನಿ ಕಾ ವಾಯುಮಂಡಲ್ ಕೈಸೆ ಬನಾ ಹೈ. ಶನಿವಿನ ವಾಯುಮಂಡಲ ಹೇಗೆ ಆಗಿದೆ ಅಂತ. शनि का वायुमंडल हाइड्रोजन, हीलियम, मीथेन और एमोनिया गैसों से बना है. ಅಥವಾ ಶನಿ का ನಿರ್ಮಾಣ ಕೈಸೆ हुआ ಅಂತಲೂ ಕೂಡ ಕೇಳಬಹುದು. ಶನಿಯ ವಾಯುಮಂಡಲ ನಿರ್ಮಾಣ ಹೇಗಾಗಿದೆಯಪ್ಪ ಅಂದ್ರೆ ಈ ಎಲ್ಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಾ ಗ್ಯಾಸ್ಗಳಿಂದ ಆಗಿದೆ ಅಂತ. ಅಥವಾ ನೋಡಿ, ಇಲ್ಲಿ ಗಮನಿಸಬೇಕಾದ ಪ್ರಶ್ನೆ ನೀವೇನಪ್ಪ ಅಂತಂದ್ರೆ, ಪೂರಕ ವಾಚನದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೆ ನಿಮ್ಗೆ ಈಗ ಅಭ್ಯಾಸ ಭಾಗದಲ್ಲಿ ಇಟ್ಟಿರೋದೇ 2 ಪಾಠಗಳು. ಒಂದು ಶನಿ ಸಬ್ಸೆ ಸುಂದರ್ ಗ್ರಹ. ಇದರಲ್ಲಿ 2 ಪ್ರಶ್ನೆ ಕೇಳ್ತಾರೆ, ನೀವು 1 ಪ್ರಶ್ನೆ ಬರೆದ್ರೆ ಸಾಕಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಶನಿ ಕ ಉಪಗ್ರಹ ಟೈಟಾನ್ ಕೆ ಬಾರೆ ಮೇಲೆ ಲಿಖಿ ಅಂತ. ಶನಿಯ ಉಪಗ್ರಹ ಟೈಟಾನಿನ ಬಗ್ಗೆ ಬರೀರಿ ಅಂತ. ಇವೆರಡರಲ್ಲಿ ಯಾವ್ದಾದ್ರು 1 ಬರಿಬೇಕು ನೀವು. ಒಂದು ಅದರಲ್ಲಿ, ಎರಡನೇದು ಇದರಲ್ಲಿ टाइटान सौर मंडल का सर्वाधिक महत्वपूर्ण और दिलचस्प उपग्रह है. ಈ ಟೈಟಾನ್ ಅನ್ನುವುದು ಸೌರಮಂಡಲದ ಅತ್ಯಂತ ಮಹತ್ವಪೂರ್ಣ ಮತ್ತು ದಿಲ್ಚಸ್ಪ್ ಅಂದ್ರೆ ಆಕರ್ಷಣೀಯವಾದಂತ ಉಪಗ್ರಹ ಆಗಿದೆ. ನೆಕ್ಸ್ಟ್, ಯಹ ಚಂದ್ರ ಸೇ ಬಿ ಕಾಫಿ ಬಡಾ ಹೈ. ಇದು ಚಂದ್ರನಿಗಿಂತಲೂ ಬಹಳ ದೊಡ್ಡದಿದೆ. ಯಾವುದು? ಈ ಟೈಟಾನ್. ಇಸ್ಕಾ ವ್ಯಾಸ್ 5150 ಕಿಲೋಮೀಟರ್ ಹೈ. ಅದರ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದ್ರೆ 5150 ಕಿಲೋಮೀಟರ್ ಇದೆ. ನೆಕ್ಸ್ಟ್, इसकी सतह पर अंतरिक्ष यान को उतारा जा सकता है. ಅದರ ಮೇಲ್ಮೈ ಮೇಲೆ ಅಂತರಿಕ್ಷವನ್ನು ಇಳಿಸಬಹುದಾಗಿದೆ. ಶನಿಯ ಮೇಲೆ ಇಳಿಸಕ್ ಬರೋದಿಲ್ಲ, ಅಲ್ಲಿ ಧೂಳಿನ ಕಣಗಳಿದಾವೆ, ಕಾಣಿಸೋದಿಲ್ಲ. ಆದರೆ ಅದರ ಬದಲಿಯಾಗಿ ಶನಿಗೆ ಹತ್ತಿರವಿರುವಂತಹ ಗ್ರಹ ಯಾವುದಿದೆ, ಟೈಟಾನ್ ಇದೆಯಲ್ಲ, ಇದರ ಮೇಲೆ ಉಪಗ್ರಹವನ್ನು ಇಳಿಸಿ ಅಲ್ಲಿಂದ ಅಧ್ಯಯನ ಮಾಡಬಹುದು ಅನ್ನೋದು ನಮ್ಮ ಪಾಠದ ತಿಳುವಳಿಕೆಯಿಂದ ಬರುವಂತ ಸಂಗತಿ. ನೆಕ್ಸ್ಟ್, ಸತ್ಯಿಕ ಮಹತ್ವ ಅಂತ ಇನ್ನೊಂದು ಪಾಠ ಇದೆ ಪೂರಕ ವಾಚನದಲ್ಲಿ. ಅದರಿಂದನೂ ಕೂಡ 2 ಪ್ರಶ್ನೆ ಕೇಳ್ತಾರೆ. ಫಿಕ್ಸ್ ಇವು. ಶನಿ ಸಬ್ಸೆ ಸುಂದರ ಗ್ರಹ ಇದೆಯಲ್ಲ, ಅದರಲ್ಲಿ 2 ಪ್ರಶ್ನೆ. ಸತ್ಯಿಕ ಮಹತ್ವ ಇದೆಯಲ್ಲ, ಮಹಿಮಾ ಇದೆಯಲ್ಲ, ಅದರಿಂದ 2 ಪ್ರಶ್ನೆ. ಯಾವ್ದಾರ ಒಂದನ್ನು ಬರೀಬೇಕು. ಮೊದಲನೇ ಪ್ರಶ್ನೆ ಅದರಲ್ಲಿ, ಸತ್ಯಿಕ ಸ್ವರೂಪ ಕ್ಯಾ ಹೈ. ಸತ್ಯದ ಸ್ವರೂಪ ಎಂಥದ್ದು ಅಂತ. ಉತ್ತರ, ಸತ್ಯ ಬಹುತ್ ಭೋಲಾ ಬಾಲಾ और सीधा साधा होता है. जो कुछ भी अपनी आंखों से देखते हैं उसे बिना नमक मिर्च लगाए बोलना ही सत्य होता है. सत्य दृष्टि का प्रतिबिंब है, ज्ञान की प्रतिलिपि है और आत्मा की वाणी है. ಇದು ಸತ್ಯದ ಸ್ವರೂಪ ಅಥವಾ ಸತ್ಯವನ್ನು ಪರಿಚಯಿಸುವಂತ ರೀತಿ. ಅಥವಾ झूठ का सहारा लेने से क्या क्या सहना पड़ता है. ಸುಳ್ಳಿನ ಸಹಾಯ ಪಡೆದುಕೊಳ್ಳೋದ್ರಿಂದ ಏನೇನನ್ನ ಸಹಿಸಿಕೊಳ್ಬೇಕಾಗುತ್ತೆ. ಮೊದಲನೇದು, झूठ का सहारा लेते है. ಒಂದು ವೇಳೆ ನೀವು ಸುಳ್ಳಿನ ಸಹಾಯವನ್ನ ತೆಗೆದುಕೊಂಡಿದ್ದೆ ಆದರೆ ಅಥವಾ ಸುಳ್ಳು ಹೇಳಿದ್ರೆ, एक झूठ को छिपाने के लिए हजारों झूठ बोलना पड़ता है. ಒಂದು ಸುಳ್ಳನ್ನ ಮುಚ್ಚಿಡಲು 1000 ಸುಳ್ಳನ್ನು ಹೇಳಬೇಕಾಗುತ್ತೆ. कहीं कोल पुलती है. ಅನೇಕ ಕೈ ಆಗಬೇಕಿದು, ಅನೇಕ ಹುಳುಕುಗಳು ಹೊರಗೆ ಬರ್ತವೆ. ನೆಕ್ಸ್ಟ್, मुंह काला करना पड़ता है. ಮುಖ ಮಸಿ ಆಗೋದು ಅಂದ್ರೆ ಬ್ಲಾಕ್ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಅಪಮಾನಿತ ಹೋನ ಪಡ್ತಾ ಹೈ. ಅವಮಾನಿತರಾಗಬೇಕಾಗುತ್ತೆ. ಹಾಗಾಗಿ ಇಷ್ಟೇ ಕಷ್ಟ ಆದರೂ ನಾವು ಸತ್ಯ ಹೇಳುವಂತ ಪ್ರಯತ್ನ ಮಾಡಬೇಕು ಅಂತ.
नेक्स्ट 5ನೇ मेन क्वेश्चन, निम्नलिखित प्रश्नों के उत्तर 3-4 वाक्यों में लिखिए. ಕೆಳಕಂಡಂತ ಪ್ರಶ್ನೆಗಳಿಗೆ ಉತ್ತರವನ್ನ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 9 ಪ್ರಶ್ನೆ ಇರುತ್ತೆ, 1 ಅಂಕ, 1 ಪ್ರಶ್ನೆಗೆ 3 ಅಂಕ, 27 ಅಂಕಗಳು. ಇದು ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ ಪತ್ರಿಕೆಯ ಭಾಗ. ಮೊದಲನೇದರಲ್ಲಿ लेखिका की गैर हाजरी में गिल्लू के ಕಾರ್ಯಕಲಾಪ के बारे में लिखिए. ಲೇಖಕಿಯ ಗೈರು ಹಾಜರಿಯಲ್ಲಿ ಗಿಲ್ಲುವಿನ ಕಾರ್ಯಕಲಾಪಗಳ ಬಗ್ಗೆ ಬರೆಯಿರಿ ಅಂತ. ಹೇಗೆ ಅದು ಲೇಖಕಿ ಇಲ್ಲದೆ ಇದ್ದಾಗ ಇರ್ತಿತ್ತು ಅನ್ನುವಂಥ ಪ್ರಶ್ನೆ. ಒಂದನೇದು, ಗಿಲ್ಲು ನೆ लेखिका की गैर हाजरी में उदास रहता था. ಬಹಳ ಇಂಪಾರ್ಟೆಂಟ್ ನೋಡಿ, ಕೀ ಆನ್ಸರ್ उदास रहता था, ಬೇಸರಗೊಂಡಿರುತ್ತಿತ್ತು. ನೆಕ್ಸ್ಟ್, कमरे में दूसरे व्यक्ति को देखकर घोंसले में छिप जाता था. ಕೊಠಡಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದಿರೋದನ್ನು ಕಂಡು ತನ್ನ ಗೂಡಿನಲ್ಲಿ ಬಚ್ಚಿಟ್ಕೊಳ್ತಾ ಇತ್ತು. ಅದು ಇವರೇ ಬಂದ್ರಂತ ಓಡೋಡ್ ಬರೋದು, ಆದರೆ ಬಂದು ಬೇರೆ ಅಂತ ಗೊತ್ತಾದ ತಕ್ಷಣಕ್ಕೆ ಓಡೋಗಿ ಬಚ್ಚಿಟ್ಕೊಳ್ಳೋದು. ನೆಕ್ಸ್ಟ್, अपने प्रिय खाद्य काजू को भी बहुत कम खाता था. ತನ್ನ ಪ್ರೀತಿಯ ಆಹಾರ ಗೋಡಂಬಿಯನ್ನು ಕೂಡ ಬಹಳ ಕಡಿಮೆ ತಿಂತಾ ಇತ್ತು. ಅಕೇಲಾಪನ್ ಕಾ ಮಹಸೂಸ್ ಯಾ ಅನುಭವ ಕರ್ತಾ ತಾ. ಒಂಟಿತನವನ್ನ ಅದು ಅನುಭವಿಸ್ತಾ ಇತ್ತು ಗಿಲ್ಲು ಲೇಖಕಿಯ ಗೈರು ಹಾಜರಿಯಲ್ಲಿ. ಯಾಕೆ ಲೇಖಕ ಗೈರು ಹಾಜರಾಗಿದ್ರು ಅಂತ ನಿಮ್ಗೆ ಗೊತ್ತಿರಬೇಕು. एक दुर्घटनाग्रस्त होने के कारण अस्पताल में भर्ती होना पड़ा लेखिका को. इसलिए कुछ दिनों तक महादेवी लेखिका महादेवी वर्मा जी ने अस्पताल में ही रहना पड़ा. तब गिलहरी का कार्यकलाप इस तरह थे. नेक्स्ट 26ನೇ ಪ್ರಶ್ನೆ, महिला की साहसगाथा पाठ से हमें क्या सीख मिलती है. महिला की साहसगाथा ಪಾಠದಿಂದ ನಮಗೆ ಯಾವ ನೀತಿ ಶಿಕ್ಷಣ ದೊರೆಯುತ್ತದೆ ಅಂತ ಹೇಳಿ. ಉದಾಹರಣೆಗೆ ಅಲ್ಲಿ महिला की साहसगाथा पाठ से हमें यह संदेश या सीख मिलती है. ಸಂದೇಶ ಅಥವಾ सीख ಅಂದ್ರೆ ನೀತಿ ದೊರೆಯುತ್ತದೆ. ಕಿ ಏನಪ್ಪಾ ಅಂದ್ರೆ, ಮೊದಲನೇದು साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीख सकते हैं. ನೋಡಿ ಇಲ್ಲಿ ಇದು ಪಾಠದಲ್ಲಿಲ್ಲ, ಈ ಉತ್ತರ ಪಾಠದಲ್ಲಿಲ್ಲ. ಆ ಪಾಠದ ಹೊರತಾದ ಬಾಕ್ಸ್ ಇದೆಯಲ್ಲ, ಪಾಠಕ ಆಶಯ ಅಂತ ಇದೆಯಲ್ಲ, ಅಲ್ಲಿ ಸಿಗುವಂತ ಅಂಶ ಇದು. ಹಾಗಾಗಿ ನೀವು ಮಕ್ಕಳೇ ಓದ್ಬೇಕಾದ್ರೆ ಅಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾನಲ್ಲ ಪಾಠಕ ಆಶಯ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ನೀವು ಯಾವುದಾದ್ರೂ ಒಂದು ಪಾಠದ ಬಗ್ಗೆ ಖಂಡಿತವಾಗೂ ಕೂಡ ಅಲ್ಲಿ ಪ್ರಶ್ನೆ ಇರ್ತದೆ ಅದರ ಮೇಲೆ. ನೆಕ್ಸ್ಟ್, ಹಿಮಾಲಯ ಕಿ ಊಂಚಿ ಚೋಟಿयों की जानकारी मिलती है. ಹಿಮಾಲಯದ ಎತ್ತರದ ತುದಿಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ನೆಕ್ಸ್ಟ್, बिचेंद्री की तरह बचपन से ही मुसीबतों को सामना करना चाहिए. ಬಿಚೇಂದ್ರಿಯಂತೆ ಬಾಲ್ಯದಿಂದಲೇ ಕಷ್ಟಗಳನ್ನು ಎದುರಿಸುವುದನ್ನು ಕಲ್ತ್ಕೋಬೇಕು ಅಂತ ನೀತಿ ಸಿಗುತ್ತೆ. ಅಷ್ಟೇ ಅಲ್ಲ, ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೈ ಯಾ ಮೀಠಾ ಹೋತಾ ಹೈ. ಪರಿಶ್ರಮದ ಫಲ ಎಂದಿದ್ದರೂ ಸಿಹಿಯಾಗಿರುತ್ತೆ ಅಥವಾ ಒಳ್ಳೇದಾಗಿರುತ್ತೆ ಅಂತೇಳಿ. ಯಾವತ್ತೂ ಅದು ವ್ಯರ್ಥ ಆಗೋದಿಲ್ಲ. ನೀವು ಒಂದು ವೇಳೆ ಕಷ್ಟಪಡ್ತಾ ಇದ್ರಿ ಅಂದರೆ, ಈಗ ನೀವು ಕಷ್ಟಪಡ್ತಾ ಇರುವಂಥ ಬೆವರಿನ ಫಲ ಇದೆಯಲ್ಲ, ಮುಂದೊಂದಿನ ಖಂಡಿತವಾಗಿಯೂ ಅದು ಒಳ್ಳೆ ಫಲವನ್ನೇ ಕೊಡುತ್ತೆ ಅನ್ನೋದನ್ನು ಈ ಪಾಠದಿಂದ ನಾವು ಕಲ್ತ್ಕೋಬಹುದು. नेक्स्ट, कर्नाटक की वास्तुकला और ಶಿಲ್ಪಕಲಾ का वर्णन कीजिए ಅಂತ ಇದೆ. ಕರ್ನಾಟಕದ ವಾಸ್ತುಕಲೆ ಅಥವಾ ಶಿಲ್ಪಕಲೆ ವರ್ಣನೆ ಮಾಡಿ ಅಂತಿದೆ. ನೋಡಿ ಮಕ್ಕಳೇ, ಈ ಪಾಠ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅಲ್ಲಿ ಕರ್ನಾಟಕ ಸಂಪದದಿಂದ 4 ಅಂಕ ಕೇಳ್ಬೋದು, ಇಲ್ಲೇ ಹೋದ್ರೆ 3 ಅಂಕಕ್ಕಂತೂ ಡೆಫಿನೆಟ್ ಆಗಿರ್ತದೆ. ಹಾಗಾಗಿ ಇವೆರಡಕ್ಕೂ 4 ಅಂಕಕ್ಕೂ ಇಷ್ಟೇ ಉತ್ತರನೇ, 3 ಅಂಕಕ್ಕೂ ಇಷ್ಟೇ ಉತ್ತರನೇ ಅಂತ ಏನು ಬಹಳ ಬದಲಾವಣೆ ವ್ಯತ್ಯಾಸ ಇಲ್ಲ. ಇದು 3 ಅಂಕ ಕೇಳಿದಾನೆ. कर्नाटक की शिल्पकला अनोखी है. ಅಪರೂಪದ್ದು, ಅನೋಖಿ, ಅಪೂರ್ವವಾದಂಥದ್ದು. बादामी, ಐಹೊಳೆ, ಪಟ್ಟದಕಲ್ಲು में जो मंदिर है उनकी ಶಿಲ್ಪಕಲಾ और वास्तुकला अद्भुत है. ಇಲ್ಲೆಲ್ಲ ಇರುವಂತಹ ಶಿಲ್ಪಕಲೆ ವಾಸ್ತುಕಲೆ ಅದ್ಭುತವಾದಂಥದ್ದು. ಬೇಲೂರು, ಹಳೇಬೀಡು, ಸೋಮನಾಥ್ಪುರ के मंदिरों में पत्थर की जो मूर्तियां है सजीव लगती है. ಈ ಬೇಲೂರು, ಹಳೇಬೀಡು, ಸೋಮನಾಥಪುರದ ಮಂದಿರದಲ್ಲಿ ಕಲ್ಲಿನ ಮೂರ್ತಿಗಳೇನಿವೆಯೋ ಅವು ಜೀವಂತವಾಗಿವೆ ಎನಿಸುತ್ತವೆ. ये सुंदर मूर्तियां हमें रामायण, महाभारत और पुराणों की कहानियां सुनाती है. ಈ ಸುಂದರ ಮೂರ್ತಿಗಳು ನಮಗೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳನ್ನು ಹೇಳ್ತವೆ. श्रवणबेळगोला में 57 फूट ऊंची गोमटेश्वर की एक शिला प्रतिमा है. ಶ್ರವಣಬೆಳಗೊಳದಲ್ಲಿ 57 ಅಡಿಯ ಎತ್ತರದ ಏಕಶಿಲಾ ಪ್ರತಿಮೆ ಇದೆ. जो दुनिया को त्याग और शांति का संदेश दे रही है. ಇದು ಜಗತ್ತಿಗೆ ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನ ನೀಡುತ್ತಾ ಇದೆ. विजयपुर के गोल गुंबज के विस्परिंग गैलरी वास्तुकला का अद्वितीय उदाहरण है. ವಿಜಯಪುರದ ಅಂದ್ರೆ ವಿಜಾಪುರದ ಆ ಗೋಲ್ ಗುಂಬಜ್ನ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲೆಯ ದೃಷ್ಟಿಯಿಂದ ಜಗತ್ತಿನ ಅದ್ವಿತೀಯ ಉದಾಹರಣೆಗೆ ಒಂದಾಗಿದೆ.
ನೆಕ್ಸ್ಟು ಮೈಸೂರು ಕಾ ರಾಜಮಹಲ್ ಕರ್ನಾಟಕಕ್ಕೆ ವೈಭವ का ಪ್ರತೀಕ है. ಮೈಸೂರಿನ ರಾಜಮಹಲ್ ಅರಮನೆ ಕರ್ನಾಟಕದ ವೈಭವದ ಪ್ರತೀಕ ಆಗಿದೆ. ಸೇಂಟ್ ಫಿಲೋಮಿನಾ ಚರ್ಚ್ ಜಗನ್ ಮೋಹನ್ ರಾಜಮಹಲ್ का ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯ है. ಸೇಂಟ್ ಫಿಲೋಮಿನಾ ಚರ್ಚ್ ಮೈಸೂರಿನಲ್ಲಿರುವಂಥದ್ದು, ಜಗನ್ ಮೋಹನ್ ರಾಜಮಹಲ್ ಇರ್ಬೋದು, ಇವು ಪುರಾತತ್ವ ವಸ್ತು ಸಂಗ್ರಹಾಲಯದ ಅತ್ಯಂತ ಆಕರ್ಷಣೀಯ ಸ್ಥಳಗಳಾಗಿವೆ. ಇನ್ಹೇ ದೇಖ್ನೆ ದೇಶ ವಿದೇಶ ಸೆ ಲೋಗ ಆತೆ ಹೈ. ಇವುಗಳನ್ನು ನೋಡ್ಲಿಕ್ಕೆ ದೇಶ ವಿದೇಶದಿಂದ ಜನ ಬರ್ತಾರೆ. 4 ಅಂಕಕ್ಕಾದ್ರೂ ಕೂಡ ಇದೇ ಉತ್ತರವನ್ನು ನೀವು ಬರೀಬೇಕು. नेक्स्ट 28ನೇ ಪ್ರಶ್ನೆ, लेखक को भेजे गए निमंत्रण पत्र में क्या क्या लिखा गया था स्पष्ट कीजिए. ಲೇಖಕರಿಗೆ ಕಳುಹಿಸಿದ ಆಮಂತ್ರಣ ಪತ್ರದಲ್ಲಿ ಏನೇನು ಬರೆಯಲಾಗಿತ್ತು ಸ್ಪಷ್ಟಪಡಿಸಿ ಅಥವಾ ಬರೆಯಿರಿ ಅಂತ. लेखक को भेजे गए निमंत्रण पत्र में लिखा गया था. ನಿಮಗೆ ಇದು ಯಾವ ಪಾಠ ಅಂತ ಅರ್ಥ ಆಗ್ಬಿಡ್ಬೇಕು. ನೀವು ಇದು ಯಾವ ಪಾಠ ಅಂತ ಗೊತ್ತಾಗುತ್ತೆ ನಿಮಗೆ, ಇಮಾನ್ದಾರ್ಕೆ ಸಮ್ಮೇಳನ ಪಾಠದಿಂದ ಅಂತ ಗೊತ್ತಾಗ್ಬಿಡ್ತತೆ. ಅದಕ್ಕೆ ಲೇಖಕರಿಗೆ ಕಳುಹಿಸಿದ ಆಮಂತ್ರಣ ಪತ್ರದಲ್ಲಿ ಇದನ್ನು ಬರೆಯಲಾಗಿತ್ತು. ಏನಪ್ಪಾ ಅಂದ್ರೆ ಮೊದಲನೇದು, हम लोग इस शहर में एक ईमानदार सम्मेलन कर रहे हैं. आप इस देश के प्रसिद्ध ईमानदार है, इसलिए हमारे प्रार्थना है कि आप इस सम्मेलन का उद्घाटन करें. आपको आने जाने का पहले दर्जे का किराया देंगे, साथ ही आवास, भोजन आदि की उत्तम व्यवस्था होगी. आपके आगमन से ईमानदारों तथा उदयमान ईमानदारों को प्रेरणा मिलेगी. ಆದಿ ಅಂತ ಬೇಕಾದ್ರೆ ಒಂದು ಶಬ್ದ ಸೇರಿಸಬಹುದು. ಮುಂತಾದ ವಿವರಗಳನ್ನು ಅಲ್ಲಿ ಬರೆದಿದ್ರು ಅಂತ. ನೆಕ್ಸ್ಟ್, ರಾಜ್ ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರ ಅನುಸರಣೀಯ ಹೈ ಕೈಸೆ ಬತಾಯಿ. ನೋಡಿ ಇದು ಕೂಡ ಅಷ್ಟೇನೆ, ಇದು 4 ಅಂಕದ ಪ್ರಶ್ನೆಗೂ ಕೂಡ ಕೇಳಬಹುದು. ಬಸಂತ್ ಕಿ ಸಚ್ಚಾಯಿ ಪಾಠದಿಂದ 3 ಅಂಕಕ್ಕೆ 4 ಕೇಳಿದ್ರೆ 3 ಅಂಕಕ್ಕಂತೂ ಕೇಳ್ತಾನೆ. ಒಂದು ಇದರಲ್ಲಿ राज किशोर मजदूरों के नेता थे. बसंत की विनती पर ना चाहने पर भी एक छलनी खरीद ली थी. जब बसंत दुर्घटनाग्रस्त होने की खबर मिली तब वह खुद बसंत को देखने के लिए अहिर टिला गए. डॉक्टर को बुलाकर उनका इलाज करवाए और बसंत की सच्चाई को प्रशंसा की. इन घटनाओं से पता चलता है कि राज किशोर एक मानवीय अंतःकरण के व्यक्ति है. ನೋಡಿ ಇಲ್ಲಿ ನೇರವಾಗಿ ನಿಮಗೆ ಉತ್ತರ ಸಿಕ್ಕದಿಲ್ಲ ಈ ಪಾಠದಲ್ಲಿ ಈ ಪ್ರಶ್ನೆಗೆ. ಅಲ್ಲಿ ನಾವು ಕಂಡುಕೊಂಡಂತ ಅಂಶಗಳನ್ನು ಮುಂದಿಟ್ಟು ಈ ಎಲ್ಲ ಘಟನೆಗಳಿಂದ ರಾಜ್ ಕಿಶೋರ್ ಒಬ್ಬ ಅಪ್ಪಟ ಮಾನವೀಯತೆ ಉಳ್ಳ ಅಂತಃಕರಣೆ ಉಳ್ಳಂತಹ ವ್ಯಕ್ತಿ ಅಂತ ನಾವು ಹೇಳ್ಬೋದು ಅಂತ ಬರೀಬೇಕಾಗತ್ತೆ. 30ನೇ ಪ್ರಶ್ನೆ, कविता में आधुनिक मानव की भौतिक साधना का वर्णन कैसे किया गया है. ಕವಿತೆಯಲ್ಲಿ ಆಧುನಿಕ ಮಾನವನ ಭೌತಿಕ ಸಾಧನೆಯ ವರ್ಣನೆಯನ್ನ ಹೇಗೆ ಮಾಡಲಾಗಿದೆ ಅಂತ. ಇದು ಅಭಿನವ ಮನುಷ್ಯನಿಂದ ಕೇಳಿರುವಂತಹ ಪ್ರಶ್ನೆ. ನೋಡಿ ಅಲ್ಲಿ 2 ಪ್ರಶ್ನೆಯನ್ನ ಕೇಳ್ತಾನೆ. ಕವಿ ದಿನಕರ್ ದೇಸಾಯಿ ಜಿ ಕೆ ಅನುಸಾರ ಮಾನವ್ ಕೈಸೆ ಹೋನಾ ಚಾಹಿಯೆ ಅಂತ ಒಂದು ಪ್ರಶ್ನೆ. ಇದು ಅದರ ಮೇಲಿನ ಭಾಗ, ಅಂದ್ರೆ ಆಧುನಿಕ ಮಾನವನ ಪರಿಚಯವನ್ನು ನೀಡಿರಿ ಅನ್ನುವಂಥದ್ರ ಭಾಗ. अभिनव मनुष्य कविता में कवि रामधारी सिंह दिनकर जी आधुनिक मानव की भौतिक साधना का वर्णन करते हुए कहते हैं कि ಏನಪ್ಪ ವರ್ಣನೆ ಮಾಡ್ತಾರೆ ಅಂದ್ರೆ ನೋಡಿ ಮೊದಲಿಂದ ಬರುತ್ತೆ, ಕೊನೆ ಪ್ಯಾರದಲ್ಲಿ ಮಾತ್ರ ಅಲ್ಲೇನು ಹೇಳ್ತಾರೆ, ಮನುಷ್ಯ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವರೆಲ್ಲ ಹೇಳಿದ್ದು ಈಗಿನ ಆಧುನಿಕ ಬುಟಾಟಿಕೆಯ ಮಾನವನ ವರ್ಣನೆಯನ್ನ, ಅದು ನಿಜವಾದ ಮಾನವ ಅಲ್ಲ ಅಂತ ಅವ್ರು ಹೇಳ್ತಾರೆ. ಏನೇನಿದೆ ಇಲ್ಲಿ ಅವರು ಹೇಳೋ ಪ್ರಕಾರ, आज का आधुनिक मानव प्रकृति पर विजय पाई है. सरी, वह वारी विद्युत भाप को भी नियंत्रण में रखा है. सरी, वह सरित गिरी सिंधु को एक समान लांग सकता है. उसका यान गगन में जा रहा है. परमाणु भी उनके करों को देखकर कांपते हैं. वह सृष्टि का श्रृंगार है, ज्ञान का विज्ञान का आलोक का आगार है. उसे व्योम से पाताल तक सब कुछ ज्ञान है ಅಂತ ಹೇಳ್ತಾನೆ. ಆದರೆ ಇದರ ನಂತರ ಬರುತ್ತೆ ಅಲ್ಲಿ ಪರ್ ಯಹ ಪರಿಚಯ ಮನುಜಿಕ ನಹಿ ಹೈ ಅಂತ ಬಂದು ಮುಂದೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಸಮಯಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಸಮಯದ ಸದುಪಯೋಗವನ್ನು ಹೇಗೆ ಮಾಡ್ಕೊಳ್ಬೇಕು. समय का सदुपयोग का मतलब यह है, ಏನಪ್ಪ ಹಂಗಂದ್ರೆ ಅಂದ್ರೆ प्रति क्षण ईश्वर का दिया हुआ सुसमय मानकर काम करना चाहिए. काम करने का जो अवसर मिलता है उसे व्यर्थ जाने नहीं देना चाहिए. आलस और बहाना बनाना छोड़कर मेहनत से काम करना चाहिए. समय पर काम करना चाहिए. समय की पहचान ಅನ್ನುವಂತ ಪದದಿಂದ ಕೇಳುವಂತ ಪ್ರಶ್ನೆ ಇದು. ನೆಕ್ಸ್ಟ್ 32ನೇದು, ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿಯೆ. ನೋಡಿ ತುಳಸಿ ದೋಹೆಯಿಂದ 3 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ.
ಅಲ್ಲಿ 4 ದೋಹೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಸರಿಯಾಗಿ ನೋಡ್ಕೊಂಡ್ರೆ ಒಂದು ದೋಹೆ ಖಂಡಿತವಾಗಿ ಬರುತ್ತೆ. ಯಾವ್ದು ಕೊಟ್ಟಿದ್ದಾನೆ ಅಲ್ಲಿ? ಜಡು ಚೇತನ ಗುಣ ದೋಷಮಯ ವಿಶ್ವ ಕೀನ್ ಕರತಾರ್ ಸಂತ ಹಂಸ ಗುಣ ಗಾಹಿಂ ಪೈ ಪರಿಹರಿ ವಾರಿ ವಿಕಾರ. ಈ ಪದ್ಯದ ಭಾವಾರ್ಥ ಬರೀರಿ ಅಂತ ಅಲ್ಲಿ ಇರೋದನ್ನೇ ಗಮನ ಇಟ್ಟು ಓದ್ಕೊಂಡು ಬರೀಬೇಕು ನೀವು. ನೋಡಿ, प्रस्तुत दोहे में तुलसीदास जी कहते हैं कि इस जगत में जड़ चेतन और गुण दोष तो रहते ही है. जिस तरह हंस दूध पीकर पानी को छोड़ता है उसी तरह विवेकी मानव विकारों को छोड़कर अच्छे गुणों को अपनाना चाहिए. ಅಲ್ಲಿರೋದನ್ನೇ ಗದ್ಯ ರೂಪದಲ್ಲಿ ನೀವು ಭಾವಾರ್ಥವನ್ನ ಬರೀಬೇಕಾಗತ್ತೆ. नेक्स्ट 33ನೇ ಪ್ರಶ್ನೆ, ಗದ್ಯಾಂಶಕ ಅನುವಾದ ಕನ್ನಡ या अंग्रेजी में कीजिए ಅಂತ ಅನುವಾದ. ಇದು ಒಂದು ಕೇಳಿದ ಒಂದು ಪ್ಯಾರ ನಮ್ಮ ಅಭ್ಯಾಸ ಪಠ್ಯಪುಸ್ತಕದಲ್ಲೇ ಕೇಳಿರುವಂತ ಪ್ಯಾರ ಇದು. शनि ग्रह अत्यंत मंद गति से सूर्य का एक चक्कर लगाता है. आकाश में साल भर के अंतर के बाद भी शनि की स्थिति में कोई परिवर्तन नहीं दिखाई देता. यहाँ एक राशि में करीब 2.5 साल तक रहता है. ಇದು ನೀವು ಕನ್ನಡದಲ್ಲಾದ್ರೂ ಅನುವಾದ ಮಾಡಬಹುದು, ಇಂಗ್ಲಿಷ್ನಲ್ಲಾದ್ರೂ ಮಾಡಬಹುದು. ಕನ್ನಡದಲ್ಲಿ ಮಾಡಿರುವಂಥದ್ದು ಹೀಗಿದೆ: ಶನಿ ಗ್ರಹ ಅತ್ಯಂತ ಮಂದಗತಿಯಿಂದ ಸೂರ್ಯನನ್ನ ಒಂದು ಸುತ್ತುತ್ತದೆ. ಆಕಾಶದಲ್ಲಿ ವರ್ಷಗಳ ಅಂತರದ ನಂತರವೂ ಶನಿಯ ಸ್ಥಿತಿಯಲ್ಲಿ ಯಾವ ಪರಿವರ್ತನೆಯೂ ಕಾಣುವುದಿಲ್ಲ. ಇದು ಒಂದು ರಾಶಿಯಲ್ಲಿ 2.5 ವರ್ಷಗಳ ತನಕ ಇರುವುದು. नेक्स्ट 6ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋं में के उत्तर 5 ವಾಕ್ಯ में लिखिए. 2 ಪ್ರಶ್ನೆ ಇರ್ತವೆ, ಒಂದು ಬರಿಬೇಕು, ಒಂದೇ ಪಾಠದಿಂದ ಕೇಳಲಾಗುತ್ತೆ. ಇದನ್ನ उदाहरणेಗೆ, इंटरनेट आधुनिक जीवन शैली का महत्वपूर्ण अंग बन गया है, विवरण के साथ स्पष्ट कीजिए. ಒಂದು ವೇಳೆ 4 ಅಂಕದ ಪ್ರಶ್ನೆಯನ್ನ ಬೇರೆ ಕೇಳಿದ್ರೆ, ಬಸಂತ್ ಕಿ ಸಚ್ಚಾಯಿಯಿಂದ ಅಥವಾ ಕರ್ನಾಟಕ ಸಂಪದದಿಂದ ಅಥವಾ ಗಿಲ್ಲುವಿನಿಂದ ಕೇಳಿದ್ರೆ ಇದು 3 ಅಂಕಕ್ಕೆ ಇರ್ತತೆ. ಏನು? इंटरनेट के बिना दुनिया ठप पड़ जाएगा. हर क्षेत्र में इंटरनेट होना जरूरी बन गया है. संचार व सूचना के क्षेत्र में इंटरनेट का बहुत ही महत्व है. इंटरनेट के द्वारा पल भर में बिना ज्यादा खर्च किए कोई भी विचार हो, स्थिर चित्र हो, वीडियो क्लिपिंग हो, पुस्तक आदियों को दुनिया के किसी भी कोने में भेजा जा सकता है. इससे समय और पैसे दोनों का बचत होता है. इंटरनेट की वजह से पायरेसी, बैंकिंग फ्रॉड, हैकिंग आदि बढ़ रही है. मुक्त वेबसाइट से युवा पीढ़ी और बच्चों पर बुरा असर पड़ रहा है. बच्चे समय का दुरुपयोग और अनुपयुक्त अनावश्यक जानकारी हासिल कर रहे हैं. लोगों को इंटरनेट से सचेत रहना चाहिए. ಹೀಗೆ ಕೆಲವು ಬಿಡಿ ವಾಕ್ಯಗಳನ್ನು ನೀವು ಬರ್ಕೊಂಡು ಹೋಗಬೇಕು. ಇದನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಪ್ರಬಂಧಕ್ಕೂ ಕೂಡ ನಿಬಂಧಕ್ಕೂ ಕೂಡ ಕೇಳುವ ಸಾಧ್ಯತೆ ಇದೆ. ಆಗಲೂ ಇದೇ ಅಂಶಗಳು ನೀವು ಅಲ್ಲಿ ಬರೀಬಹುದು. ಅಥವಾ ಇನ್ನೊಂದು ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಸೋಷಿಯಲ್ ನೆಟ್ವರ್ಕಿಂಗ್ का प्रभाव हमारे समाज पर कैसे पड़ रहा है. ಈ ಸೋಷಿಯಲ್ ನೆಟ್ವರ್ಕಿಂಗ್ನ ಪ್ರಭಾವ ನಮ್ಮ ಸಮಾಜದ ಮೇಲೆ ಹೇಗೆ ಆಗ್ತಾ ಇದೆ ಅಂತ. ಉತ್ತರ, सोशल नेटवर्किंग आज दुनिया भर के लोगों को एक जगह पर ला खड़ा कर दिया है. इसके कारण देश विदेश के लोगों की रहन सहन, वेशभूषा, खान पान, संस्कृति, कला आदि का प्रभाव शीघ्र समाज पर पड़ रहा है. आज इंटरनेट के बिना दुनिया ठप पड़ जाएगा. इंटरनेट के बिना सोशल नेटवर्किंग काम नहीं करता. इसके कारण देश विदेश के लोगों की रहन सहन, वेशभूषा आदि प्रभाव पड़ रहा है. आजकल सोशल नेटवर्किंग द्वारा आर्थिक व्यवहार भी किया जा सकता है. आजकल व्हाट्सएप और फेसबुक बहुत ही जनप्रिय बन गया है. अनपढ़ लोग भी सोशल नेटवर्किंग द्वारा अपना कामकाज आसानी से करते हैं. ಇದೊಂದು ಡಬಲ್ ಆಗಿದೆ, ಇದು ತೆಗೆದುಬಿಡೋಣ. ಹೀಗೆ ನಾವು ಬರೀಬೇಕು. ನೆಕ್ಸ್ಟ್ 35ನೇ ಪ್ರಶ್ನೆ, ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ನೋಡಿ, ಇದು 4 ಅಂಕ ಖಚಿತವಾಗಿ ಬರುವಂತ ಪ್ರಶ್ನೆ. ಇದನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೇಳೋದಿಲ್ಲ. ಅಲ್ಲಿ 6 ಸಾಲು ಇದಾವೆ, 4 ಸಾಲು ಕೇಳ್ತಾನೆ. ನೀವು ಪಕ್ಕ ಮಾಡ್ಕೊಂಡ್ಬಿಡಬೇಕು. ಏನು? असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಒಳ್ಳೆ ಸಂದೇಶ ಇರುವಂತ ಸಾಲುಗಳಿವು. ಇದು ಪದ್ಯಕ್ಕೂ ಆಯ್ತು, ನಿಮ್ಮ ಬದುಕಿಗೂ ಆಯ್ತು. ಈ 6 ಸಾಲುಗಳನ್ನು ನೀವು ಇನ್ನೆರಡು ಸಾಲುಗಳನ್ನು ಸೇರಿಸ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಡೆಫಿನೆಟ್ ಆಗಿ 4 ಅಂಕ ಬರುತ್ತೆ. ಇದನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಕೇಳೋದಿಲ್ಲ. नेक्स्ट 7ನೇ मेन क्वेश्चन, निम्नलिखित गद्यांश को ध्यान पूर्वक पढ़कर नीचे दिए गए प्रश्नों का उत्तर लिखिए. ಪ್ಯಾಸೇಜ್ ಅನ್ನ ಗಮನ ಇಟ್ಟು ಓದಿ ಕೆಳಕಂಡಂತ ಪ್ರಶ್ನೆಗಳ ಉತ್ತರ ಬರೀರಿ ಅಂತ 4 ಅಂಕಕ್ಕೆ ಇರ್ತದೆ. ಇದು 4 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದನೇದು ಅದರ ಪ್ಯಾಸೇಜ್ ಹೇಗಿದೆ: कबीर दास मौन साधना करने वाले भक्त थे. निराकार परम शक्ति का स्मरण करते थे.
उनके अनुसार आंतरिक पवित्रता से ही ईश्वर की प्राप्ति संभव है। जनजीवन के साथ सद्व्यवहार ही कबीरदास की भक्ति का मूल मंत्र है। उनका कथन था, भक्ति के क्षेत्र में सब समान है। वे भौतिक समस्याओं को नगण्य मानते थे। उनका व्यक्तित्व बहुमुखी था। उनकी वाणी अनोखी और अनुपम थी। ಪ್ರಸಿದ್ಧ ಕವಿ ಕಬೀರದಾಸ್ ಅವರ ಬದುಕಿನ ಬಗೆಗೆ ಅವ್ರ ಬಗ್ಗೆ ಇರುವಂತ 4 ಸಾಲುಗಳು. ಇದ್ರ ಮೇಲೆ ಏನು ಪ್ರಶ್ನೆ? ಒಂದನೇದು, ಈಶ್ವರ್ ಕಿ ಪ್ರಾಪ್ತಿ ಕೈಸೆ ಸಂಭವ ಹೈ? आंतरिक पवित्रता से ही ईश्वर की प्राप्ति संभव है. ನಾವು ಮೊದಲನೇ ಸಾಲನ್ನ ಮೊದಲನೇ ಪ್ರಶ್ನೆ ಮೊದಲನೇ ಸಾಲದ ಉತ್ತರ ಬರಿಬಾರ್ದು, ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರೆಯುವಂತ ಪ್ರಯತ್ನ ಪಡಬೇಕು. ಎರಡನೇ ಪ್ರಶ್ನೆ, कबीर दास का कथन क्या था? कबीर दास का कथन यह है कि भक्ति के क्षेत्र में सब समान है. कबीर दास की शक्ति का मूल मंत्र क्या है? कबीर दास की शक्ति की मूल मंत्र है जनजीवन के साथ सद्व्यवहार ही कबीर दास जी का मूल मंत्र है. कबीर दास जी की वाणी कैसी थी? कबीर दास जी की वाणी अनोखी और अनुपम थी. ಹೀಗೆ ಸುಲಭವಾಗಿ ಅಲ್ಲೇ ಇರುವಂತಹ ವಾಕ್ಯಾಂಶಗಳನ್ನು ಗುರುಸಿ ಬರೆಯೋದಕ್ಕೆ 4 ಅಂಕ. ಇನ್ನು मुख्यवाद प्रश्न 8ने मेन क्वेश्चन, दिए गए संकेत बिंदुओं के आधार पर 12-15 वाक्यों में किसी एक विषय के बारे में निबंध लिखिए. ऐसे ರೈಟಿಂಗ್ ಇಲ್ಲಿ 12-15 ವಾಕ್ಯ ಅಂತ ಹೇಳಿದಾನೆ. ಒಂದು ನೀವು ಅತಿಯಾಗಿ ಬರೆಯುವಂತ ಅವಶ್ಯಕತೆ ಇಲ್ಲ, 20 ವಾಕ್ಯಗಳ ಒಳಗಿದ್ರೆ ಸಾಲಕು. ಅಲ್ಲಿ ಕೊಟ್ಬಿಟ್ಟಿದ್ದಾನೆ ಏನಂತ, ಸಂಕೇತ ಬಿಂದುಗಳನ್ನು ಅವುಗಳ ಆಧಾರದ ಮೇಲೆ ಬರೀಬೇಕು ನಾವು. ಉದಾಹರಣೆಗೆ ಮೊದಲನೇದು पर्यटन का महत्व ಅಂತ ಇದೆ. ಏನು ಸಂಕೇತ ಬಂದು? विषय प्रवेश, पर्यटन एक शौक, पर्यटन से लाभ, उपसंहार. पर्यटन का महत्व ಅಂದ್ರೆ पर्यटन ಅಂದ್ರೆ ಪ್ರವಾಸದ ಮಹತ್ವ ಅಂತ. विषय प्रवेश, मानव नए नए जगह, लोग एवं जानकारी के लिए विभिन्न स्थानों में घूमता है. इसे पर्यटन कह सकते हैं. कन्नड़ में देश सुत्तु इल्ला कोश ओदु एक कहावत है. इसका अर्थ है देशों की पर्यटन करो ना तो किताबों को पढ़ो. देश की पर्यटन करने से हम ज्ञानी अनुभवी बन सकते हैं. इसलिए पर्यटन का बहुत ही महत्व है. ಇದೊಂದು ಇಂಟ್ರಡಕ್ಷನ್, ಪ್ರಸ್ತಾವನೆ, ವಿಷಯ ಪ್ರವೇಶ. ನೆಕ್ಸ್ಟ್, पर्यटन एक शौक. शौक ಅಂದ್ರೆ ಹವ್ಯಾಸ. मानव मूलतः जंगम रूपी है. वह एक ही जगह पर बहुत दिनों तक रुकता है तो मन ऊब जाता है. इसलिए वह कई उद्देश्यों के कारण या बिना उद्देश्य से भी अपना जगह छोड़कर घूमना पसंद करता है. यातायात में तांत्रिकता आने के कारण मानव एक जगह से दूसरे जगह पर पहुंचना आसान बन गया है. इसलिए सरकारों ने आजकल पर्यटन का एक उद्योग के रूप में भी देख रहे हैं. पर्यटन से लाभ, मानव व्यवहार कुशल, स्वावलंबी, धैर्यवान बनता है. व्यक्तित्व का विकास होता है. मन में नवीनता और आनंद आता है. मनोरंजन भी मिलता है. इससे देश का विकास भी होता है. उपसंहार, कोनेगे, हम जैसे छात्रों के लिए पर्यटन बहुत ही महत्वपूर्ण है. पर्यटन से व्यक्ति के मनोरंजन, ज्ञान वृद्धि, राष्ट्रीय अंतर्राष्ट्रीय सद्भाव और मैत्री का भावना बढ़ जाती है. ಈಗ ನೀವು ಇದನ್ನೇ ಬರೀಬೇಕು ಅಂತಿಲ್ಲ, ಈ ಅಂಶಗಳನ್ನ ಇಟ್ಕೊಂಡು ನೀವು ವಿಸ್ತರಿಸಿ ಬರೀಬಹುದು. ಎರಡನೇದು, ವನ ಮಹೋತ್ಸವ, ವಿಷಯ ಪ್ರವೇಶ, ವನೋಂಕನಾಶ, ವೃಕ್ಷೋಂಕ ಉಪಯೋಗ, ಉಪಸಂಹಾರ. ಏನು ವಿಷಯ वन महोत्सव ಅಂದ್ರೆ आदिकाल से ही वनों से मानव का संबंध प्रगाढ़ है. वनों के बिना मानव जी नहीं सकता. कई कारणों से आजकल वन विनाश होता जा रहा है. इसलिए लोगों में जागृति लाने के लिए वन महोत्सव को मनाया जा रहा है. वनों को नाश, हमारे लालसा के कारण वनों की नष्ट होती जा रही है. इसलिए तापमान बढ़ता जा रहा है. इससे होने वाली हानियों को अंदाजा नहीं कर सकते हैं. वनों की रक्षा के लिए सुंदरलाल बहुगुण, सालुमर्दा तिम्मक्का जैसे अनेक महापुरुषों ने अपना जीवन समर्पित किया है. वृक्षों का उपयोग, वृक्ष कई प्रकार से हमें उपयोगी है. वह हमारे आर्थिक संपदा का मूल है. वृक्षों से कारखानों के लिए कच्चा माल, लकड़ी, जड़ी बूटियों, सुगंध पदार्थ आदि मिलती है. वन प्राकृतिक सौंदर्य और पर्यावरण का आधार है. बारिश आने में भी इसका योगदान कम नहीं है. इसलिए हमारे पूर्वजों ने वनों को देवता के रूप में पूजन अर्चन करते आए हैं. नेक्स्ट, उपसंहारा, वृक्ष लगाना, पालन पोषण करना हम सब का कर्तव्य है. इसलिए हर कहीं खाली जगह है वहां पौधा लगाकर कर्तव्य निभाना चाहिए. इನ್ನು ಮೂರನೇದು, ಸ್ವಚ್ಛತಾ और स्वास्थ्य, ವಿಷಯ ಪ್ರವೇಶ, ಮಹತ್ವ, ಲಾಭ ಮತ್ತು ಉಪಾಯ, ಉಪಸಂಹಾರ.
उदाहरण विषय प्रवेश, स्वच्छता और स्वस्थ एक सिक्के का दो पहलू है। स्वस्थ से बढ़कर कोई संपत्ति नहीं है। अगर हम स्वस्थ रहना चाहते हैं तो स्वच्छता का पालन करना ही चाहिए। महत्व, स्वस्थ का मूल मंत्र ही स्वच्छता है। जहां स्वच्छता है वहां स्वस्थ रहेगा ही। इसलिए हम स्वस्थ रहना चाहते हैं तो स्वच्छ रहना भी सीखना चाहिए। सिर्फ वैयक्तिक स्वच्छता ही नहीं बल्कि सामूहिक स्वच्छता के ओर भी ध्यान देना चाहिए। आजकल जो महामारी कोरोना फैल रही है इसका एक और कारण भी हम स्वच्छता के ओर ध्यान नहीं देना है। इसलिए हर हालत में हम स्वच्छता और स्वास्थ्य के बारे में ध्यान देना अत्यंत जरूरी है। लाभ और उपाय, अगर व्यक्ति स्वच्छ और स्वस्थ रहेगा तो देश भी स्वस्थ और स्वच्छ रहेगा। इससे वैयक्तिक और समुदाय को भी बहुत लाभ होगा। अगर व्यक्ति स्वस्थ रहेगा तब भी कुछ ना कुछ काम कर सकेगा। काम करने पर ही कमाई हो सकती है। कमाई से अपना परिवार और देश को काफी मुनाफा होती है। उपसंहार, अतः हम वैयक्तिक और सामूहिक तौर पर स्वच्छता और स्वस्थता के ओर ज्यादा ध्यान देना आवश्यक बन गया है। इसलिए हम सब का कर्तव्य है कि हम भी स्वच्छ और स्वस्थ रहे, विश्व को भी स्वच्छ और स्वस्थ बनाएं अथवा रखें। एक बड़े बहुत कोने प्रश्न है 5 ಅಂಕದ್ದು ನಿಮ್ನಲಿಖಿತ ವಿಷಯಕ್ಕೆ ಬಾರೆ में पत्र लिखिए। 2 प्रश्न ಇದೆ, ಯಾವ್ದಾರ ಒಂದನ್ನು ಆಯ್ಕೆ ಮಾಡ್ಕೋಬೇಕು। ಒಂದನೇದು, तबीयत ठीक ना होने के कारण बताते हुए 3 दिन की छुट्टी के लिए अपने ಪ್ರಧಾನಾಧ್ಯಾಪಕ जी के नाम पर पत्र लिखिए। ಆರೋಗ್ಯ ಸರಿ ಇಲ್ಲ ಎಂದು ಕಾರಣ ಹೇಳಿ ಮುಖ್ಯೋಪಾಧ್ಯಾಯರ ಹೆಸರಿಗೆ 3 ದಿನಗಳ ರಜೆಯನ್ನು ಕೇಳಿ ಪತ್ರ ಬರೆಯಿರಿ ಅಂತಿದೆ। ನೋಡಿ ಮಕ್ಕಳೇ, ಮೊದಲನೇದಾಗಿ ಬಲಭಾಗದಲ್ಲಿ ದಿನಾಂಕವನ್ನು ಬರೆದು ಬಿಡಬೇಕು। ನೀವು ಯಾವತ್ತು ಬರೀತೀರೋ ಅವತ್ತಿನ ದಿನಾಂಕ ಬರೆದು ಬಿಡ್ರಿ। ಎರಡನೇದು, ಪ್ರೇಷಕ್ ಇಂದ ಯಾರು ಬರಿತಾ ಇದ್ದೀರಿ? ಶಿವಸ್ವರೂಪ್ DS 10वीं कक्षा ಶ್ರೀ ಗುರುಪಾದೇಶ್ವರ ಹೈಸ್ಕೂಲ್ ಸಾಣೆಹಳ್ಳಿ। ಹೀಗೆ ಬರಿಬೇಕು। ಪ್ರೇಷಕ್ ಆದ್ಮೇಲೆ ಅಲ್ಲಿ ಏನ್ ಮಾಡ್ಬೇಕು ನೀವು? ಅಲ್ಲಿ ಒಂದು ಟ್ಯಾಬ್ ಒಂದಿಷ್ಟು ಜಾಗ ಬಿಟ್ಟು ಮುಂದಕ್ಕೆ ಬರಿಬೇಕು। ನೆಕ್ಸ್ಟ್ ಸೇವಾ ಮೇ ಯಾರಿಗೆ ಬರಿಬೇಕು ಹೇಳಿದರಲ್ಲಿ? ಪ್ರಧಾನಾಧ್ಯಾಪಕ ಶ್ರೀ ಗುರುಪಾದೇಶ್ವರ ಹೈಸ್ಕೂಲ್ ಸಾಣೆಹಳ್ಳಿ। ವಿಷಯ ಏನು? 3 दिन की छुट्टी मांगते हुए प्रार्थना पत्र। महोदय, मान्यरे, आपसे निवेदन है कि तಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ बुखार के कारण मेरा तबीयत ठीक नहीं है। ज्वರದ ಕಾರಣದಿಂದ ನನ್ನ ಆರೋಗ್ಯ ಸರಿಯಾಗಿಲ್ಲ। इसलिए मैं पाठशाला नहीं आ सकता हूं। ಆದ್ದರಿಂದಾಗಿ ನನ್ನ ಪಾಠಶಾಲೆಗೆ ಬರಲಾಗುವುದಿಲ್ಲ। अतः आपसे अनुरोध करता हूं, ಆದ್ದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ कि मुझे 1, 2 और 3, 7, 2021 तक 3 दिन की छुट्टी मंजूर करने की कृपा करें। ಈಗ 3 ದಿನ ಆ ದಿನಾಂಕಗಳನ್ನ ಹಾಕಿ ರಜೆಯನ್ನು ಮಂಜೂರು ಮಾಡುವ ಕೃಪೆ ಮಾಡಿ। ಸಧನ್ಯವಾದ, आपका आज्ञाकारी छात्र शिवस्वरूप DS। ಇದೊಂದು ಪತ್ರ ಲೇಖನ। अथवा अनुशासन के महत्व पर प्रकाश डालते हुए अपने भाई के नाम पर पत्र लिखिए ಅಂತಿದೆ। ಯಾವುದೇ ಪತ್ರ ಅದರ ದಿನಾಂಕ ಬಲಭಾಗದಲ್ಲಿ ಇದ್ದು ಬಿಡಬೇಕು। प्रिय भाई अनिश PS, चिरंजीवी रहो। मैं यहाँ सकुशल हूं। आशा है कि तुम भी सकुशल होंगे। हम सबको पता है कि कोरोना के कारण हम सब घर पर ही रहना पड़ा है। घर में रहने का मतलब ये नहीं है कि कुछ काम या अभ्यास ना करे। ऐसी अवसर पर स्वयं अनुशासन को लागू करना होगा। अनुशासन का मतलब है सही समय पर सही काम करना। अगर तुम अनुशासन पर चलते हो तो जीवन में सफलता प्राप्त कर सकते हो। इसलिए मुझे पूरा विश्वास है कि तुम अनुशासन पर चलोगे। तुम्हारी अनुशासन के बारे में शीघ्र ही पत्र लिखना। घर में माता पिता को मेरा प्रणाम और छोटों को मेरा प्यार कहना। तुम्हारा भाई अथवा शुभाचिंतक शुभाकांक्षी ಅರವಿಂದ್ SB। ಸೇವಾ ಮೇ ಟು ಯಾರಿಗೆ ಹೇಳಿದರಲ್ಲಿ? ನಿನ್ನ ತಮ್ಮನಿಗೆ ಅಣ್ಣನಿಗೆ ಹೇಳಿದ್ದಾರೆ। ಹಾಗಾಗಿ ಅನೀಶ್ PS, ಶ್ರೀ ಶಿವಕುಮಾರ ನಿಲಯ, ರಾಜರಾಜೇಶ್ವರ ನಗರ, ರಾಣೆಬೆನ್ನೂರು, ಹಾವೇರಿ ಜಿಲ್ಲಾ। ಈಗ ಆಧಾರ ವಿಳಾಸವನ್ನು ನೀವು ಬರ್ಕೋಬಹುದು। ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಸ್ವರೂಪ। ನೀವು ಹೀಗೆ ಬರಿಬೇಕಾಗುತ್ತೆ। ಈಗ ಈ ಹಿನ್ನೆಲೆಯಲ್ಲಿ ನೀವು ಅಧ್ಯಯನವನ್ನು ಶುರು ಮಾಡಿದರೆ ಯಾವ ಪಾಠಗಳಲ್ಲಿ ಹೆಚ್ಚು ಒತ್ತು ಕೊಡಬೇಕು, ಯಾವ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು, ನಮಗೆ ಯಾವ್ದು ಬರುತ್ತೆ ಯಾವ್ದು ಬರೋದಿಲ್ಲ ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ। ಇಷ್ಟನ್ನು ನೀವು ಗಮನದಲ್ಲಿಟ್ಕೊಳ್ಳಿ। ಇದನ್ನ PDF ರೂಪದಲ್ಲೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗ್ತತೆ, ಅದನ್ನ ಅಧ್ಯಯನ ಮಾಡಿರಿ। ಮುಂದಿನ ಸಾರಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ। ಅಲ್ಲಿವರೆಗೂ ನಮಸ್ತೆ।